ಇದು ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. 1 ಕೋಟಿ ಮತದಾರರು ಕರ್ನಾಟಕದ ಮತದಾರರ ಪಟ್ಟಿಯಿಂದ ಔಟ್. 1 ಕೋಟಿ 11 ಲಕ್ಷ ಎಕ್ಸಾಕ್ಟ್ ನಂಬರ್ ಹೇಳಬೇಕು ಅಂತ ಹೇಳಿದ್ರೆ, ಈ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ ಮತದಾರರು ತಮ್ಮ ಮತ ಹಕ್ಕನ್ನು ಕಳೆದುಕೊಳ್ಳಲಿಕ್ಕೆ ರೆಡಿಯಾಗಿಬಿಟ್ಟಿದ್ದಾರಾ? ಬೆಂಗಳೂರಲ್ಲೇ ಕರ್ನಾಟಕದಾದ್ಯಂತ 1 ಕೋಟಿ 11 ಲಕ್ಷ ಮತಗಳಿಲ್ಲ ಅಂತ ಆದರೆ, ಇದರಲ್ಲಿ ಬೆಂಗಳೂರಲ್ಲೇ 50 ಲಕ್ಷಕ್ಕಿಂತ ಹೆಚ್ಚಿನ ಮತಗಳು ಇಲ್ಲವಾಗ್ತಾ ಇವೆ. ಒಂದೊಂದು ಜಿಲ್ಲೆ ಲೆಕ್ಕ ಹಾಕ್ಕೊಂಡು ಬಿಟ್ಟರೆ ಹೆಚ್ಚು ಕಡಿಮೆ 1 ಲಕ್ಷಕ್ಕೂ ಮಿಗಿಲಾದಂಥ ಮತಗಳು ಡಿಲೀಟ್ ಆಗಿಬಿಟ್ಟಿದೆ. ಇಲ್ಲಿ ಸತ್ತವರು ನಕಲಿ ಅನ್ನೋ ಒಂದು ಕಾರಣಗಳನ್ನು ಕೊಟ್ಟು, ಸತ್ತೋಗಿರೋದು ಮತ ಕೂಡ ಡಿಲೀಟ್ ಮಾಡಿದ್ದೀವಿ ನಾವು, ನಕಲಿ ಮತದಾರರು ಡಿಲೀಟ್ ಮಾಡಿದ್ದೀವಿ, ಸ್ಥಳ ಬದಲಾವಣೆ ಡಿಲೀಟ್ ಮಾಡಿದ್ದೀವಿ, ಮನೆಗೆ ಹೋದಾಗ ಇರಲಿಲ್ಲ, ಅಲ್ಲಿ ಮನೆ ಬಾಗಿಲು ತೆಗೀಲಿಲ್ಲ, ಲಾಕ್ ಆಗಿತ್ತು, ಬಾಡಿಗೆದಾರರಿದ್ದರು, ಬೇರೆ ಕಡೆ ಬಾಡಿಗೆ ಮನೆ ಮಾಡಿಬಿಟ್ಟಿದ್ದಾರಂತೆ, ನಮಗೆ ಗೊತ್ತಿಲ್ಲ, ಒಬ್ಬೊಬ್ಬರದು ಎರಡೆರಡು ಕಡೆ ಇತ್ತು, ಡಿಲೀಟ್ ಮಾಡಿಬಿಟ್ಟಿದ್ದೀವಿ ಅಂತೇಳಿ ಒಂದಷ್ಟು ಕಾರಣಗಳಿದೆ. ಇದನ್ನು ನಾವು ಕಾರಣಗಳನ್ನ ನಾವು ಚೆಕ್ ಮಾಡ್ಕೊಂಡು ಹೋದಾಗ, ಈ ಕಾರಣಗಳ ಪಟ್ಟಿ ನಾವು ಚೆಕ್ ಮಾಡಿಬಿಟ್ಟಾಗ ASDDO ಅಂತ ಕರೀತಾರೆ. ಆಬ್ಸೆಂಟ್ ಅಂತ ಒಂದು, ಆಬ್ಸೆಂಟ್ ಗೈರು ಹಾಜರಿ, ಮನೆಗೆ ಹೋದಾಗ ಅವರು ಇರಲಿಲ್ಲ ಒಂದು. ಶಿಫ್ಟೆಡ್, ಮನೆಯನ್ನು ಬದಲಾಯಿಸ್ಕೊಂಡ್ಬಿಟ್ಟಿದ್ದಾರೆ ಎರಡನೇ. ಇದನ್ನು ASDDO ಕ್ಲಾಸಿಫಿಕೇಷನ್, ವರ್ಗೀಕರಣ ಅಂತ ನಾವು ಕರಿತೀವಿ. ಎ ಅಂದರೆ ಇಲ್ಲಿ ಆಬ್ಸೆಂಟ್, ಎಸ್ ಅಂದರೆ ಶಿಫ್ಟೆಡ್, ಡಿ ಅಂದರೆ ಡೆಡ್, ಸತ್ತೋಗ್ಬಿಟ್ಟಿದ್ದಾರೆ ಅವರು. ಸೊ ಹಾಗಾಗಿ ಅವ್ರ ಮತ ಪಟ್ಟಿಯಲ್ಲಿ ಅವ್ರ ಹೆಸರಿಡೋಕ್ಕೆ ಸಾಧ್ಯ ಇಲ್ಲ. ಡ್ಯೂಪ್ಲಿಕೇಟ್, ನಕಲಿಯಾಗಿದೆ ಅವ್ರದ್ದು. ಸೊ ಅಂಥವ್ರಿಗೂ ಕೂಡ ಇಲ್ಲಿ ಅವಕಾಶ ಇಲ್ಲ. ಮತ್ತು ಓ ಅಂದರೆ ಇತರೆ ಕಾರಣಗಳು ಅಂತೇಳಿ ASDDO ಪ್ರಕಾರವಾಗಿ ಈ ಮಾನದಂಡಗಳನ್ನು ನಾವು ಕನ್ಸಿಡರ್ ಮಾಡಿ ಸುಮಾರು 1,11,000 1 ಕೋಟಿ 11 ಲಕ್ಷದಷ್ಟು ಮತದಾರರನ್ನು ನಾವು ತೆಗೆದುಹಾಕ್ತಾ ಇದ್ದೀವಿ ಅಂಥೇಳಿ ಒಂದು ಕಾರಣ ಅವ್ರ ಕಡೆಯಿಂದ ಬರ್ತಿರ್ತಕ್ಕಂಥ ವಿಚಾರ ಇಲ್ಲಿ. ಸೊ ಇದ್ರ ಬಗ್ಗೆ ಚುನಾವಣಾಧಿಕಾರಿ ಅನ್ಬುಕ್ ಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇಲ್ಲಿ ಜೂನ್ 30ರಿಂದ ಆಗಸ್ಟ್ 8ರವರೆಗೆ SIR ನಡೆದಿದೆ. 5,54,32,314 ಕೋಟಿ ಫಾರಮ್ ಎನ್ಯುಮರೇಷನ್ ಕೊಟ್ಟಿದ್ದೀವಿ ನಾವು. 5,54,32,314 ಕೋಟಿ ಫಾರ್ಮ್ ಎನ್ಯುಮರೇಷನ್ ಕೊಟ್ಟಿದ್ದೀವಿ. ಅದರಲ್ಲಿ 4,43,04,632 ಅರ್ಜಿಗಳು ಡಿಜಿಟಲೀಕರಣ ಆಗಿದೆ. 16,30,012 ಮತದಾರರು ಪತ್ತೆನೇ ಇಲ್ಲ. 79.93% ಎನ್ಯುಮರೇಷನ್ ಫಾರ್ಮ್ ಡಿಜಿಟಲೈಸೇಷನ್ ಆಗಿಬಿಟ್ಟಿದೆ ಅಲ್ಲಿ. ಸೊ ಅಂಕಿಅಂಶ ಅಂತ ಬಂದಾಗ ನಾಪತ್ತೆ ಆಗಿದ್ದಾರೆ, ಸ್ಥಳಾಂತರವಾಗಿದ್ದಾರೆ ಅಂತ ನಾವು ದೊಡ್ಡ ಲೆಕ್ಕ ಇದೆ ಅವರದು. ಸೊ ವೋಟ್ ಹೊಂದಿರುವವರು, ನಾಪತ್ತೆ ಆಗಿರುವವರು, ಅಡ್ರೆಸ್ ಚೇಂಜ್ ಮಾಡ್ಕೊಂಡಿರುವವರು, ಬೇರೆ ಬೇರೆ ಕಾರಣಗಳ ಅಡಿಯಲ್ಲಿ ಇದೆಲ್ಲ ಆಗಿದೆಯಲ್ಲ. ನಮ್ಮ ಪಾಯಿಂಟ್ ಏನು ಬರುತ್ತೆ ಈ ಡಿಬೇಟಲ್ಲಿ ಅಂತ ಹೇಳಿದ್ರೆ, ಏನು ಸ್ವಾಮಿ 1 ಕೋಟಿ 11 ಲಕ್ಷ ಮತದಾರರು ನಮ್ಮಲ್ಲಿ ಇಲ್ಲ ಅಂತ ಆದರೆ, ಅಕಸ್ಮಾತ್ ಅವರಲ್ಲಿ ಯಾರಾದರೂ ನಾವಿದ್ದೀವಿ ಸ್ವಾಮಿ, ನಾವಿದ್ದೀವಿ ಅಂತ ಆದರೆ 6 ದಾಖಲೆ ಕೇಳಿದ್ದಾರಲ್ಲ, 6 ದಾಖಲೆ ಯಾವ್ಯಾವುದು? ನಿಮ್ಗೆ ಆಶ್ಚರ್ಯ ಆಗಿಬಿಡುತ್ತೆ ರೀ. ಏನೇನು ಮಾಡ್ತಾರೆ ಈ ಪ್ರೊಸೆಸ್ಸಲ್ಲಿ ಅಂತ ಹೇಳಿದ್ರೆ, ಆಧಾರ್ ಕಾರ್ಡ್ ಕೊಟ್ಟರೆ ತೊಗೋತಾರಂತ. ಈಗ ನಿಮ್ಗೆ ಅದು ಗೊತ್ತಿರಲಿ, ಯಾರೆಲ್ಲ ನೀವು SIR ಫಾರ್ಮ್ ಫಿಲ್ ಮಾಡಿದ್ದೀರಲ್ಲ, ಅದರಲ್ಲಿ ಆಧಾರ್ ನಂಬರು ತೊಗೊಂಡಿದ್ದಾರೆ ಅವರು, ನಿಜ ಅಲ್ವಾ? ಆಧಾರ್ ನಂಬರ್ ತೊಗೊಂಡವರು ಅವತ್ತೇನೆ, ಇಲ್ಲಪ್ಪ ನಿಮ್ಮದೊಂದು ಆಧಾರ್ದು ಒಂದು ಫೋಟೋ ಕಾಪಿ ಮಾಡಿಸಿ, ಒಂದು ಅಟೆಸ್ಟ್ ಮಾಡಿಬಿಡಿ, ಇದಕ್ಕೆ ಒಂದು ಅಟೆಸ್ಟ್ ಮಾಡಿಬಿಡಿ ಈ ಫಾರ್ಮ್ ಜೊತೆಗೆ ಅಂತ ಹೇಳಿದರೆ ಮುಗಿದೋಗಿತ್ತು. ಆ ಫಾರ್ಮ್ ಜೊತೆಗೆ ಒಂದೇ ಒಂದು ಆಧಾರ್ ಕಾರ್ಡ್ ಅಥವಾ ಒಂದು ಪಾಸ್ಪೋರ್ಟು ಫೋಟೋ ಕಾಪಿಯನ್ನು ಅದಕ್ಕೆ ನಾವು ಪಿನ್ ಮಾಡಿ ಕೊಟ್ಟುಬಿಡ್ತಾ ಇದ್ವಿ, ಮುಗಿದು ಹೋಗ್ತಾ ಇತ್ತು. ಇಲ್ಲಿ ಡೌಟ್ ಇತ್ತಾ, ಆಧಾರ್ ನೋಡ್ತಾರೆ, ಅಡ್ರೆಸ್ ನೋಡ್ತಾರೆ, ಅಲ್ಲಿ ಇವ್ರಿಗೆ ಕ್ಲಾರಿಫಿಕೇಶನ್ ಸಿಕ್ಬಿಡ್ತಾ ಇತ್ತಲ್ಲ. ಇದೀಗ ಆಧಾರ್ ತೋರಿಸಿ, SLC ಮಾಸ್ ಕಾರ್ಡ್ ತೋರಿಸಿ, ನಿಮ್ಮದು ಪಾಸ್ಪೋರ್ಟ್ ತೋರಿಸಿ ಅಂದರೆ ಈ ಥರ ಡಬ್ಲಿಂಗ್ ಆಫ್ ದಿ ವರ್ಕ್ ಆಗಲ್ವಾ? ಇದು ಎರಡು ಡಬಲ್ ಕೆಲಸ ನಡೀತಾ ಇಲ್ವಾ? ಇಲ್ಲಿ ಒಂದು ಪ್ರಾಸೆಸ್ಸಲ್ಲಿ ಮತದಾರರನ್ನ ಸೇರಿಸಬೇಕು ಅಂತ ಆಗ್ತಿದೆ ಈ ಒಂದು ಕೆಲಸ, ಮತದಾರನ ಕಳಿಬೇಕು ಅಂತ ಆಗ್ತಾ ಇದೆಯಾ? ಸತ್ತೋದವರು ಯಾರು ಹುಟ್ಟಲೇ ಇಲ್ವೇನ್ರಿ ಜನ? ಹಾಗಾದರೆ ಜನ ಹುಟ್ಟಲೇ ಇಲ್ವೇ ಮತ್ತೆ ಸತ್ತೋದವರು? ಸರಿ, ನಾಪತ್ತೆ ಆಗಿಬಿಟ್ರು, 18 ವಯಸ್ಸು ಇನ್ಯಾರಿಗೂ ತುಂಬಲೇ ಇಲ್ವೇ? ತುಂಬಿರಬೇಕಲ್ಲ, ಮತ್ತು ಇಷ್ಟೊಂದು ಪ್ರಮಾಣದಲ್ಲಿ ಯಾಕಾಯಿತು? ದೊಡ್ಡ ಪ್ರಶ್ನೆ ಬರ್ತಾ ಇದೆ ಇಲ್ಲಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ಬುಕ್ ಕುಮಾರ್ ಅವರು ಇದ್ರ ಬಗ್ಗೆ ಒಂದು ಕ್ಲಾರಿಫಿಕೇಷನ್ ಅವರು ಕೊಟ್ಟಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಗಿದೆ ಅಂಥೇಳಿ ಅವರ ಒಂದು ಬೈಟ್ ನೀವು ಕೇಳಿಸ್ಕೊಂಡು ಬನ್ನಿ, ಆನಂತರ ಡಿಬೇಟನ್ನು ಸ್ಟಾರ್ಟ್ ಮಾಡ್ತೀನಿ. ಚುನಾವಣಾ ಆಯೋಗದ ಆದೇಶದಂತೆ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ. 8 ಆಗಸ್ಟ್ಗೆ ಎನ್ಯುಮರೇಷನ್ ಫೇಸ್ ಮುಕ್ತಾಯಗೊಳ್ಳಲಿದೆ. ಈಗ ನಾವು 5,54,32,314 ಮತದಾರರು ಯಾರು 16/6/2026ರಂದು ಮತದಾರ ಪಟ್ಟಿಯಲ್ಲಿ ಹೆಸರಿತ್ತು, ಅವರೆಲ್ಲರಿಗೂ ಎನ್ಯುಮರೇಷನ್ ಫಾರ್ಮ್ ಪ್ರಿಂಟ್ ಮಾಡಿ ಮನೆ ಮನೆಗೆ ವಿತರಣೆ ಮಾಡುವ ಕಾರ್ಯ, ಆಮೇಲೆ ಅವರಿಂದ ಫಾರ್ಮ್ ತುಂಬಿ ವಾಪಸ್ ತೊಗೊಂಡು ಅದನ್ನು ಡಿಜಿಟೈಸ್ ಮಾಡೋ ಕಾರ್ಯವನ್ನು ನಡೆಸ್ತಾ ಇದ್ದೀವಿ. ಅದರ ಪ್ರಕಾರ ಇವತ್ತುವರೆಗೂ 99.96% ಪ್ರಗತಿಯಾಗಿದೆ. 5,54,32,314 ಫಾರ್ಮಲ್ಲಿ ಈಗಾಗಲೇ 5,53,93,875 ಫಾರ್ಮ್
ಐದರ್ ಡಿಜಿಟೈಸ್ಡ್ ಆರ್ ಮಾರ್ಕ್ಡ್ ಎಸ್ ASDDO. ಇನ್ನೂ ನಮಗೆ ಬಾಕಿ ಇರುವುದು 22,977 ಫಾರ್ಮ್ ಮಾತ್ರ ಇವತ್ತಿನ ದಿನಕ್ಕೆ ನಮ್ಮ ಹತ್ರ ಜನರ ಹತ್ರ ಬಾಕಿ ಇದೆ. ಮತ್ತು ಈ 99.96%ಅಲ್ಲಿ 79.93% 4,43,04,632 ಮತದಾರರು ಎನ್ಯುಮರೇಷನ್ ಫಾರ್ಮನ್ನು ಸೈನ್ ಮಾಡಿ ಅವ್ರದ್ದು ಮಾಹಿತಿಯನ್ನು ಲಭ್ಯವಿರೋ ಮಾಹಿತಿಯನ್ನು ತುಂಬಿ ಕೊಟ್ಟಿದ್ದಾರೆ ನಮಗೆ. ಅವ್ರ ಹೆಸರು ಪೂರ ಡ್ರಾಫ್ಟ್ ರೋಲಲ್ಲಿ ಬರ್ತದೆ. ಮತ್ತು 1,11,04,705 ಮತದಾರರು ಅರೌಂಡ್ 20.03% ಮತದಾರರು ASDDO ಲಿಸ್ಟಲ್ಲಿ ಬಂದಿದ್ದಾರೆ. ಹಂಗಂದರೆ ಆಬ್ಸೆಂಟಿ, ಶಿಫ್ಟೆಡ್, ಡ್ಯೂಪ್ಲಿಕೇಟ್, ಡೆಡ್ ಆರ್ ಅದರ್ಸ್ ಆ ಲಿಸ್ಟಲ್ಲಿ ಬಂದಿದ್ದಾರೆ. ಅದು ಬ್ರೇಕಪ್ ತಗೊಳ್ಳುವಾಗ ಆಬ್ಸೆಂಟ್ ಲಿಸ್ಟಲ್ಲಿ ಇರೋರು 14,30,12, ಶಿಫ್ಟೆಡ್ ಆಗಿರೋರು 66,64,943, ಡೆತ್ ಮರಣ ಹೊಂದಿರೋರು 16,30,872, ಆಲ್ರೆಡಿ ಎನ್ರೋಲ್ಡ್ ಡೂಪ್ಲಿಕೇಟ್ 6,89,904, ಅದರ್ಸ್ ಮೋಸ್ಟ್ಲಿ ರೆಫ್ಯೂಸ್ ಟು ಸೈನ್ 4,88,974. ಇದು ಒಟ್ಟಾರೆ 1,11,04,705 ಮತದಾರರಾಗಿರ್ತಾರೆ. 20.03% ಇವತ್ತಕ್ಕೆ. ಇನ್ನು ನಮ್ಮ ಹತ್ರ ಉಳಿದಿರುವುದು 22,977 ಮತದಾರರ ಎನ್ಯುಮರೇಷನ್ ಫಾರ್ಮ್ ಮಾತ್ರ ಐದರ್ ಮತದಾರರಲ್ಲೋ ಅಥವಾ BLOಗಳ ಹತ್ರ ಉಳಿದಿರ್ತದೆ. ಮೋಸ್ಟ್ಲಿ ಅದು ಇವತ್ತು ನಾಳೆ ಒಳಗೆ 100% ಕರ್ನಾಟಕ ರಾಜ್ಯ ರೀಚ್ ಆಗ್ತದೆ. ಅವರಿದ್ದಾರೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ದರ್ಶನ್ ಇದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ದರ್ಶನ್ ತಮಗೆ ಒಂದು ಡಿಬೇಟ್ಗೆ. ಇನ್ನೊಂದು ಕಡೆ ಮಹೇಶ್ ಗೌಡ್ರು ಇದ್ದಾರೆ, JDSನ ವಕ್ತಾರರು. ಸ್ವಾಗತ ಮಹೇಶ್ ಗೌಡ್ರು ತಮಗೆ ಒಂದು ಡಿಬೇಟ್ಗೆ. ಬಸವರಾಜ್ ಧಾರವಾಡ ಇದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರು. ಸ್ವಾಗತ ಬಸವರಾಜ್ ಅವರು ತಮಗೆ ಒಂದು ಡಿಬೇಟ್ಗೆ. ಕೆ ಮಥಾ ಇದ್ದಾರೆ, ನಿವೃತ್ತ KS ಅಧಿಕಾರಿ, ತುಂಬ ದಕ್ಷತೆಯಿಂದ ಕೆಲಸ ಮಾಡಿದಂಥ ಅಧಿಕಾರಿ ನಮ್ಮೊಂದಿಗೆ ಇದ್ದಾರೆ ಅವರು ಕೂಡ. ಮಥಾ ಸರ್, ಸ್ವಾಗತ ತಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ. ನಮಸ್ಕಾರ. ನಾನು ಮಾತಾಡ್ತೀನಿ. ಮೊದಲಿಗೆ ನಾನು ಇಲ್ಲಿ ಫಸ್ಟ್ ಕ್ವಶನ್ ನಂದು ದರ್ಶನ ಕೇಳಿಬಿಡ್ತೀನಿ. ದರ್ಶನ್, ಏನು ಅನಿಸ್ತು ನಿಮಗೆ? 1,11,00,000 ಮತದಾರರು ಚೇಂಜ್, 1,11,00,000 ಚಿಲ್ಲರೆ ಅಂತ ಮತದಾರರು ಇಲ್ಲ ಅಂತ ಒಂದು ಮಾಹಿತಿ ಬರ್ತಾ ಇದೆ. ಅನ್ಬುಕುಮಾರ್ ಅವರು ಕೂಡ ಮುಖ್ಯ ಚುನಾವಣಾಧಿಕಾರಿಗಳಿಗೆ ಮಾತಾಡಿದ್ದು ತಾವು ಕೇಳಿಸ್ಕೊಂಡಿದ್ದೀರಿ. ಏನಿಸ್ತು SIR ಟೋಟಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ? 5,54,32,314 ಫಾರ್ಮ್ ನಾವು ಕೊಟ್ಟಿದ್ದೀವಿ, ಎನ್ಯುಮರೇಷನ್ ಫಾರ್ಮ್ ಕೊಟ್ಟಿದ್ದೀವಿ. 4,43,04,632 ಅರ್ಜಿಗಳು ಡಿಜಿಟಲೈಸ್ ಆದವು ಎಂಬಲ್ಲಿಗೆ 1,11,00,000 ಬರಲಿಲ್ಲ ನಮಗೆ ಅಂತ ಬಂದಾಗ, ಅದರಲ್ಲಿ ನಾನಾಗಲೇ ಹೇಳ್ತಿದ್ದೆ ASDDO ಅಂಥೇಳಿ, ಒಂದು ಆಬ್ಸೆಂಟು, ಶಿಫ್ಟೆಡ್ಡು, ಡೆಡ್ಡು, ಡೂಪ್ಲಿಕೇಟು ಅಥವಾ ಅದರ್ ಅಂತ ಹೇಳಿ. ನಿಮ್ಗೇನು ಅನಿಸ್ತು ಅಂತ ಸರ್? ಇವಾಗ ಈ ಒಂದು ಏನು SIR ಮಾಡ್ತಾ ಇರ್ತಕ್ಕಂಥ ಅವ್ರು ಮೋಟೋ ಇಟ್ಕೊಂಡ್ಬಂದಿದ್ದು ಬಾಂಗ್ಲಾ ವಲಸಿಗರು ಈ ದೇಶದ ತುಂಬೆಲ್ಲ ಇದ್ದಾರೆ, ಅವ್ರನ್ನ ಹೊರಗಡೆ ಕಳಿಸ್ತಾ ಇದ್ದೀವಿ ಅನ್ನುವಂಥದ್ದೇ ಮೇಜರ್ ಆಗಿ ಅವ್ರು ಹೇಳ್ತಾ ಇದ್ದಿದ್ದು. ಅದಾದಮೇಲೆ ಇವರು SIR ಪ್ರಕ್ರಿಯೆ ಮಾಡಬೇಕಾದ್ರೆ ಅದ್ರ ಮೇಲೇ ಆರೋಪ ಇಡೀ ದೇಶದಲ್ಲಿ ಒಂದು ಆಳುವ ಪಕ್ಷ ಅಂದರೆ BJP ಪಕ್ಷದವರು ಮತ್ತು JDS ಪಕ್ಷದವರು ಅವರೇ ಚುನಾವಣಾ ಆಯೋಗಕ್ಕೆ ಹೋಗಿ ಹೇಳಿದರು, ಇಲ್ಲಿ ದೊಡ್ಡ ಅಕ್ರಮ ನಡೀತಾ ಇದೆ, ಹೊಂಚಾಗ್ತಾ ಇದೆ ಅಂತ. ಕುಮಾರಸ್ವಾಮಿಯವರು ಮತ್ತು BJP ಅವರೆಲ್ಲ ಎಲೆಕ್ಷನ್ ಕಮಿಷನ್ ಆಫ್ ಕರ್ನಾಟಕಕ್ಕೆ ಹೋಗಿ ದೂರನ್ನು ಕೊಡುವಂಥ ಕೆಲಸ ಮಾಡಿದರು. ಅಮಿತ್ ಶಾಗೂ ದೂರನ್ನು ಕೊಟ್ಟಿದ್ದೀವಿ ಅನ್ನುವಂಥ ಮಾತನ್ನು ಹೇಳಿದರು. ನಾವು ಮೊದಲಿಂದನೂ ಹೇಳ್ತಾ ಇದ್ವಿ, ಬೇರೆ ರಾಜ್ಯಗಳನ್ನ ನಾವು ನೋಡ್ತಾ ಬಂದಾಗ ಹಲವು ಚುನಾವಣೆಗಳಾದಾಗ ಈ ಒಂದು SIR ಪ್ರಕ್ರಿಯೆಯೇ ದೊಡ್ಡ ಒಂದು ಮೋಸ ಆಗ್ತಾ ಇದೆ. ಮತದಾರರು ಬದುಕಿದ್ದವನು ಸಾಯ್ತಾ ಇದ್ದಾನೆ, ಸತ್ತವನು ಬದುಕ್ತಾ ಇದ್ದಾನೆ, ಅಥವಾ ಅವ್ನು ಏನಾಗ್ತಾ ಇದ್ದಾನೆ. ತರಬೇತಿ ಕೊಡಿಸಿದ್ರಿ, ನಿನ್ನೆ ಕೇಳ್ಬಿಡ್ತೀನಿ. ನಿಮ್ಮ BLOಗಳು ಇದ್ರು, BLAಗಳು ಇದ್ರು, ಪಾರ್ಟಿಯಿಂದ ಏಜೆಂಟ್ಸ್ಗಳು ಇದ್ರಲ್ಲ, ತರಬೇತಿ ಕೊಡಿಸಿದ್ರಿ, ಮನೆಗೆ ಹೋದ್ರಿ, ಗುಂಪಾಗಿ ಕೂಡ ಟ್ರೈನಿಂಗನ್ನು ಕೊಟ್ರಿ. ಈಗ 5,54,32,000 ಚಿಲ್ಲರೆ ಅರ್ಜಿಗಳನ್ನು SIR ಪ್ರಕ್ರಿಯೆಗೆ ಅಂತ ಅವ್ರು ಕೊಟ್ಟ ಮೇಲೆ 4,43,00,000 ಅವ್ರು ವಾಪಸ್ ಕೊಟ್ಟ ಮೇಲೆ ನೀವೇ ಮುಖ್ಯ ಚುನಾವಣಾಧಿಕಾರಿ ಆಗಿಬಿಟ್ರೆ ಏನು ಮಾಡ್ಬಿಡ್ತೀರಿ ನೀವು? ಸರ್ ಈಗ ಏನು ಮಾಡ್ತೀರಿ ಹೇಳಿ? ಆಯ್ತಪ್ಪ, ಕೊಟ್ಟಿರೋದೇ ಅಷ್ಟು ಫಾರ್ಮ್, ನನಗೆ ನಾನು 5 ಕೋಟಿ ಚೇಂಜ್ ಮಾಡೋಕ್ಕಾಗುತ್ತೆ ಅವಾಗ? ಸುಮ್ಮನೆ ಆರೋಪ ಮಾಡ್ಬಿಡೋದು ನೀವು SIR ಬಗ್ಗೆ. ನೋ ಆರೋಪ ಸರ್. ಉದಾಹರಣೆ ಈಗ ಆಬ್ಸೆಂಟ್ ಅಂತ ಹೇಳಿದ್ರು, ಆಯಿತು, 16,30,753 ಜನ ಅಂತ ಆಬ್ಸೆಂಟ್ ಹೇಳಿದ್ದಾರೆ. ಸತ್ತವರು ಅಂತೇಳಿ 16,28,014 ಜನ ಅಂತ ಹೇಳಿದ್ದಾರೆ. ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತೇಳಿ 66,60,416 ಅಂತ ಹೇಳಿದ್ದಾರೆ ಸರ್. ಹಂಗಿದ್ರೆ ಈ ದೇಶದಲ್ಲಿ ಯಾವನು ಹುಟ್ಟೇ ಇಲ್ವಾ? ಸತ್ತವ್ರು ನಿಮಗೆ 16 ಲಕ್ಷ ಜನ ಸಿಕ್ಕಿದ್ದಾರೆ ಅಂತಂದ್ರೆ, ಅಥವಾ ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತೇಳಿ ನಿಮಗೆ 60 ಲಕ್ಷ, ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತಂದ್ರೆ ಸಂಬಡಿ ಅಷ್ಟು ಕಮ್ ದೇರ್. ಅಥವಾ ಈಗ ಅಲ್ಲಿ ಆಬ್ಸೆಂಟ್ ಇಲ್ಲ ಆಗಿದ್ದಾರೆ ಅಂತಂದ್ರೆ ಅಗೇನ್ ಯೂನಿಟ್ ಗೋ ಶಿಫ್ಟ್ ಆಗಿದ್ದಾನೆ, ಅಲ್ಲಿ ಅವ್ನು ಎಂಟ್ರಿ ಮಾಡಿಸಿಲ್ಲ ಅಂತ. ಈಗ X ಅನ್ನೋ ಕ್ಷೇತ್ರದಿಂದ Y ಅನ್ನೋ ಕ್ಷೇತ್ರಕ್ಕೆ ಹೋದಪ್ಪ, Y ಕಡೆ ರಿಜಿಸ್ಟರ್ ಮಾಡಿಸಿಲ್ಲ. ಸಿಂಪಲ್ 66 ಲಕ್ಷ ಜನ. ಕಾಮನ್ ಸೆನ್ಸ್ ಇಲ್ವಾ ಸರ್? ಮನೆಗೆ ಹೋದಾಗ ಸಿಕ್ಲಿಲ್ಲ. ಕೇಳಿಸ್ಕೊಳ್ಳಿ, ಈಗ X ಅನ್ನೋ ವ್ಯಕ್ತಿ Y ಅನ್ನೋ ಪ್ಲೇಸ್ಗೆ ಹೋದ್ನಪ್ಪ, X ಅನ್ನೋ ಪ್ಲೇಸ್ಗೆ ಬಂದ್ರು, SIR ಫಾರ್ಮ್ ಇಟ್ಕೊಂಡು ಬಂದ್ರು, ಅವನಲ್ಲಿ ಇಲ್ಲ, ನಾಪತ್ತೆ ಆಬ್ಸೆಂಟ್ ಅಂತ ಹಾಕಿದ್ರು. ಏನ್ ಮಾಡೋಣ ಇದಕ್ಕೆ? ಈಗ ಅಲ್ಲಿ ನಾಪತ್ತೆ ಆದವನು ಅವ್ನು ಇನ್ನೊಂದು ಜಾಗದಲ್ಲಿ ಆಯ್ತು ಸರ್,
ಒಂದು 10 ಲಕ್ಷ ಜನ ಆ ಥರ ಸಮಸ್ಯೆ ಇರ್ಬೋದೇನೋ. 66 ಲಕ್ಷ ಜನ ಮಹೇಶ್ ಸತ್ತವರು ಅಥವಾ ಹೊಸ ವೋಟರ್ಸು, ಪ್ರತಿಯೊಂದು ಡೇಟಾ ಬೇಕಲ್ಲ ಸರ್. ಒಂದು ಕೋಟಿ ಮಹೇಶ್ ಗೌಡ, ಏನು ಅನಿಸ್ತು ನಿಮಗೆ? 1,11,00,000 ಜನ, ಅದರಲ್ಲಿ 50 ಲಕ್ಷಕ್ಕಿಂತ ಹೆಚ್ಚಿನ ಮತದಾರರು ಬೆಂಗಳೂರಿಂದನೇ ನಾಪತ್ತೆ. ಎಸ್ಪೆಷಲಿ ಸರ್, ನಾನು ಸಹ BLA 1 ಆಗಿ ಮದ್ದೂರು ತಾಲೂಕಿಂದ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಸಹ ರಾಜ್ಯದ ಸುಮಾರು 30 ತಾಲೂಕುಗಳಲ್ಲಿ ನಾನು ಸಹ ಹೋಗಿ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಇವತ್ತೇನು ರಾಷ್ಟ್ರೀಯ ಮತ್ತು ರಾಜ್ಯ ಚುನಾವಣಾ ಆಯೋಗ ಏನಿದೆ, 2 ಚುನಾವಣಾ ಆಯೋಗಗಳು ಅಂದರೆ ನಮಗೆ ಒಂದು ಆದೇಶವನ್ನ ಕೊಟ್ಟಿದ್ದಾರೆ. 3 ರಾಜಕೀಯ ಪಕ್ಷಗಳು ಜೊತೆಗೆ ಆಮ್ ಆದ್ಮಿ ಪಕ್ಷದ ಸ್ನೇಹಿತರು ಇಲ್ಲಿದ್ದಾರೆ. ನೀವು ಪ್ರತಿ ವಾರದಲ್ಲಿ ಬುಧವಾರ ಬೆಳಿಗ್ಗೆ ಪ್ರತಿ ಚುನಾವಣಾ ಏನು ಕಮಿಷನ್ ಇದ್ದಾರೆ ಅವರ ನೇತೃತ್ವದಲ್ಲಿ ಒಂದು ಮೀಟಿಂಗ್ ನಡೆಯುತ್ತೆ ಸರ್. ನಮಗೆ ನಾನು ಇವತ್ತು ಬೆಳಿಗ್ಗೆ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ. ಅಲ್ಲಿ ಏನು ಅಂತ ಹೇಳಿದ್ರೆ ಪ್ರತಿ ದಿನದ ಅಪ್ಡೇಟ್ ಅನ್ನ ಕೊಡ್ತಾರೆ. ಈ ವಾರದೇನಿದೆ ವೆಡ್ನೆಸ್ಡೇ ಟು ವೆಡ್ನೆಸ್ಡೇ ಈ ಒಂದು ವಾರದ ಸಂಪೂರ್ಣ ಮಾಹಿತಿಯನ್ನ ನಮಗೆ ಕೊಡ್ತಾರೆ. ಈಗಾಗಲೇ 16/6/2026 ಇನ್ನೂ ಟೈಮ್ ಇದೆ ಸರ್. ಎಲ್ಲಿವರೆಗಿದೆ ಅಂತ ಹೇಳಿದ್ರೆ 8/8/2026, ಇನ್ನೂ 3 ದಿನ ಟೈಮ್ ಇದೆ. ಈ 3 ದಿವಸದ ಒಳಗಡೆ ನಮ್ಗೆ ಏನೇನೋ ಮಾಹಿತಿಗಳನ್ನ ಕೊಡಬೇಕು. ಡಿಜಿಟಲೀಕರಣ ಎಷ್ಟಾಗಿದೆ, ನಮ್ಗೆ ಎಷ್ಟು ಫಾರ್ಮ್ ಅನ್ನ ಕೊಟ್ಟಿದ್ದೀವಿ, ಎಷ್ಟು ವಾಪಸ್ ಬಂದಿದೆ, ಡೆತ್ ರೇಷಿಯೋ ಎಷ್ಟಾಗಿದೆ, ನಕಲಿಯವರು ಎಷ್ಟಾಗಿದ್ದಾರೆ, ಅದ್ರ ಜೊತೆಗೆ 2 ಕಡೆ ಮತದಾರರು ಎಷ್ಟಿದ್ದಾರೆ, ಇದ್ರ ಜೊತೆಗೆ ಇನ್ನೊಂದು ಡಿಲಿಷನ್ ಹೇಳ್ತಾ ಇದ್ರೆ ಅಡಿಷನ್ ಏನಿಲ್ವೇ ಇಲ್ವಾ? ಅಡಿಷನ್ಸ್ ಯಾರು ಹುಟ್ಲಿಲ್ವಾ ಸ್ವಾಮಿ? ಯಾರು 18 ವರ್ಷ ತುಂಬಲೇ ಇಲ್ವಾ? ಯಾರು ಎಂಟ್ರಿ ಮಾಡಿಸ್ಕೊಳ್ಳೇ ಇಲ್ಲ ಅದ್ರಲ್ಲಿ ಸತ್ತೋದವರು 1 ಕೋಟಿ ಇಲ್ಲ. ನಾನು ಇವತ್ತು ಹೋಗಿದ್ನಲ್ಲ ಸರ್, 6,88,494 ಎನ್ರೋಲ್ಡ್ ಆಗಿದೆ, ನ್ಯೂ ಎನ್ರೋಲ್ಡ್ ಅಂತ ಹೇಳ್ಬಿಟ್ಟು ನನ್ನ ಮಾಹಿತಿ ಕೊಟ್ಟಿದ್ದಾರೆ. 6,88,494 ನನ್ನ ಮಾಹಿತಿ ಇದೆ. ಸೊ ಇದೆಲ್ಲವನ್ನ ನಾವು ತೆಗೆದುಕೊಂಡಾಗ ಈಗ ಡೆತ್ ಆಗಿರೋರು ಬಿಡಿ, ಡೆತ್ ಆಗಿರೋರು ಬೇಕಾದ್ರೆ ನಾನು ಬದುಕಿದ್ದೀನಿ, ನನ್ನ ಯಾಕೆ ಡೆತ್ ಮಾಡಿದಿರ ಅಂತ ಮತ್ತೆ ನಾವು ಹೋಗ್ಬೋದು ಅಲ್ಲಿಗೆ. ಅದು ಇಲ್ಲಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಜಾಸ್ತಿ ರೇಷಿಯೋ ತೋರಿಸ್ತಾ ಇರೋದು 2 ಕಡೆ ಏನು ಇವತ್ತು ಮತದಾನದ ಹಕ್ಕನ್ನ ಇಟ್ಕೊಂಡಿದ್ರು ಅವ್ರದ್ದು ರೇಷಿಯೋ ಜಾಸ್ತಿ ಬರ್ತಾ ಇದೆ, ಸ್ಥಳಾಂತರಗೊಂಡಂತವ್ರದ್ದು ಈ ತಾಲೂಕಿಂದ ಆ ತಾಲೂಕಿಗೆ. ನಾನು ನಿಮ್ಗೆ ಇದು ಹೇಳ್ಬಾರ್ದು ಆದ್ರೂ ಹೇಳ್ತೀನಿ. ಒಬ್ರು ಪೊಲೀಸ್ ಆಫೀಸರ್ ಇವತ್ತು ಹೇಳಿದ್ರು, ನಂದು 4 ಕಡೆ ಓಟ್ ಇತ್ತು, 1 ಕಡೆ ಇಟ್ಕೊಂಡಿದ್ದೀನಿ ಅಂತೇಳಿ. ಇಂಥವು ಸಹ ಸ್ಥಳಾಂತರಗೊಂಡವರೇ ಜಾಸ್ತಿ ಇದೆ. ಸುಮಾರು 66 ಲಕ್ಷ ಜನ ಸ್ಥಳಾಂತರಗೊಂಡಿದ್ದಾರೆ ಅಂತ ಹೇಳಿದ್ರೆ ಇವತ್ತು ರಾಜ್ಯದಲ್ಲಿ ಇವರೆಲ್ಲರನ್ನ ನಾವು ಐಡೆಂಟಿಫಿಕೇಶನ್ ಮಾಡ್ತೀವಿ ಅಂತೇಳಿ ಚುನಾವಣೆ ಆಯೋಗ ಒಪ್ಕೊಂಡಿದೆ. ಇಲ್ಲಿ JDS ಆಗಲಿ, BJP ಆಗಲಿ, ಕಾಂಗ್ರೆಸ್ ಆಗಲಿ, ಆಮ್ ಆದ್ಮಿ ಪಕ್ಷ ಆಗಲಿ ಎಲ್ಲರೂ ಒಂದೇ. ನಮ್ಗೆಲ್ಲರಿಗೂ ನ್ಯಾಯ ಸಿಗಬೇಕು. ಯಾರು ಚುನಾವಣಾ ಆಯೋಗದ ಆಫೀಸರ್ಸ್ಗಳಲ್ಲ. 1,11,00,000 ಮತದಾರರ ಕೈಯಲ್ಲಿ ಮತ ಹಾಕಿಸ್ಕೊಂಡು ಬಿಟ್ಟು ಗೆದ್ದಿರೋ ನರೇಂದ್ರ ಮೋದಿ ಅವರು, ಗೆದ್ದಿರೋ ಸಿದ್ದರಾಮಯ್ಯನವರು, ಗೆದ್ದಿರೋ DK ಶಿವಕುಮಾರ್ ಅವರು, 19 ಸ್ಥಾನ ಪಡ್ಕೊಂಡಂತ JDSನವರು, ನೀವೆಲ್ಲ ಮೋಸ ಮಾಡಿದಿರಿ ಈಗ ದೇಶಕ್ಕೆ. ಅಲ್ಲ ಈಗ ಏನು ಅಂತ ಹೇಳಿದ್ರೆ ಅಲ್ವಾ? ನರೇಂದ್ರ ಮೋದಿ ಅವರು ಮೋಸ ಮಾಡಿದ್ರು. ಬೆಂಗಳೂರು MP ಸ್ವಾಮಿ, ಎಷ್ಟು MP ಗಳು? ಈ 1,11,00,000 ಜನದಲ್ಲಿ 50 ಲಕ್ಷ ಬಿಟ್ಟುಬಿಡಿ, ಗೆಲ್ತಿದ್ರ ಸೋಲ್ತಿದ್ರ ಅವಾಗ? ಅಲ್ಲ ಆಗ ಬೆಂಗಳೂರು MLAಗಳು ಹೇಳಿ, 28 MLAಗಳು, ಕಾಂಗ್ರೆಸ್ ಎಷ್ಟು, JDS ಎಷ್ಟು, BJP ಎಷ್ಟು ಮಾತಾಡೋಣ ಈಗ? ಯಾವ ತರ ಲೆಕ್ಕ ಮಾಡ್ತೀವಿ? ಎಲೆಕ್ಷನ್ಗಳಾದ್ಮೇಲೆ ಮಾಡಿಸ್ಬಿಟ್ಟು ಈ ತರ ಲೆಕ್ಕ ಹೆಂಗೊಪ್ಪಣ? ಅಲ್ಲ ಈಗ ಚುನಾವಣಾ ಆಯೋಗ ನಮ್ಗೆ ಒಂದು ಉದ್ದೇಶವನ್ನು ಇಟ್ಕೊಂಡು ಮಾಡ್ತಾ ಇದೆ. ಅದ್ರ ಉದ್ದೇಶ ಏನಪ್ಪಾ ಅಂತ ಉದ್ದೇಶದ ಬಗ್ಗೆ ಪಾರದರ್ಶಕತೆ, ದೋಷಪೂರಿತವಾದಂತದ್ದು, ಜೊತೆಗೆ ಒಂದು ಯಾವುದೇ ಅಭ್ಯಂತರ ಇಲ್ದೇನೆ ಇಡೀ ದೇಶದಲ್ಲಿ ಮುಕ್ತವಾಗಿ ಪ್ರತಿಯೊಬ್ಬ ಪ್ರಜೆಯು ಚುನಾವಣೆಯಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಬಸವರಾಜ್ ಒಂದು ಪಾಯಿಂಟ್ ಇದೆ ನಮ್ಮದಲ್ಲಿ. ಈಗ ಈ 1,11,00,000 ಅಂತ ಹೇಳ್ತಿದ್ದಾರೆ. ಇದಕ್ಕೆ ಪೂರಕವಾಗಿ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ. ನಾನು ಚುನಾವಣಾ ಆಯೋಗ ಏನು ಮಾಡಿರಬಹುದು ಅಂತ ಹೇಳ್ಬಿಡ್ತೀನಿ. ಬೆಂಗಳೂರದು ನಾವು ಯಾವಾಗಲಾದರೂ ವೋಟಿಂಗ್ ಪರ್ಸೆಂಟೇಜ್ ಲೆಕ್ಕ ಹಾಕಿದಾಗ ಚುನಾವಣಾ ಡಿಬೇಟ್ಗಳು ನಾವು ಭಾಗಿಯಾಗಿರ್ತೀವಿ. ನೀವು ಯಾವಾಗಾನ ಕೇಳಿ ನೋಡಿ, ಬೆಂಗಳೂರದು 51%, 49. ಈ ಬಾರಿ ಕಳೆದ ಬಾರಿಗಿಂತ 2% ಜಾಸ್ತಿಯಾಗಿ 49 ಆಯಿತು ಅಂತ ನಾನು ಓದಿದ್ದೀನಿ. ಅಂದರೆ ಯಾವತ್ತು ಲೆಕ್ಕ ಹಾಕಿದ್ರು 50% ಇಲ್ಲ ಅಂತ. ಸೊ 50% ಇಲ್ಲ ಅಂದರೆ ಇದೇ ವಲಸಿಗರು, ಇದೇ ಶಿಫ್ಟ್ ಆದವರು, ಇದೇ ಬೇರೆ ಕಡೆ ಹೋದಂಥ ಬಾಡಿಗೆದಾರರು, ಇದೇ ಥರ ಸತ್ತೋದವರು ಇವರಿದ್ದಾರಾ ಇದರಲ್ಲಿ? ಅದನ್ನೆಲ್ಲ ಲೆಕ್ಕ ಹಾಕೊಂಡು ನಾವು ಪರ್ಸೆಂಟೇಜ್ ಮಾತಾಡ್ತಿದ್ದೆ ಇಲ್ಲಿವರೆಗೂ ಅಂತ. ಸರ್, ಒಂದು 2 ವಿಚಾರ ಇದೆ. ನೀವು ಸಮಯ ಕೊಟ್ಟರೆ ನಾನು ಡೀಟೇಲ್ ಆಗಿ ಹೇಳ್ತೀನಿ. ಒಂದು CEO ಆಫೀಸಿಂದ 6 ಮೀಟಿಂಗ್ಗಳನ್ನು ನಾನು ಅಟೆಂಡ್ ಮಾಡಿದ್ದೀನಿ. ವಿತ್ ಆಲ್ ದ ಅಪ್ಡೇಟ್ಸ್. ನಮ್ಮ ರೆಪ್ರೆಸೆಂಟೇಷನ್ ನಿಮಗೇನು ಶಾಕ್ ಆಗಿಲ್ಲ? ಇದು 1,11,00,000 ಶಾಕ್ಗಳಿದ್ದಾವೆ. ನೀವು ಆ್ಯಕ್ಚುಲಿ ಶಾಕ್ ನಾನು ಹೇಳ್ತೀನಿ ಏನಿದೆ ಅಂತ. ಮೊದಲನೇದು, ಇದು ನಾವು ಫಸ್ಟ್ ಮೀಟಿಂಗಲ್ಲೇ ರೇಸ್ ಮಾಡಿದ್ವಿ. ಎನ್ಯೂಮರೇಷನ್ ಫಾರ್ಮ್ನ ನಿಮ್ಮ ವಾಪಸ್ ಬರಲಿಲ್ಲ ಅಂದರೆ ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಇರಲ್ಲ ಅಂತ. ಹಂಗಂದ್ರೆ ಹೆಂಗೆ ಅಂತ ಕೇಳಿದಾಗ, ಇಲ್ಲ ಅದು ತೊಂದರೆ ಇಲ್ಲ, ಹೊಸದಾಗಿ ಅವರು ರಿಜಿಸ್ಟರ್ ಮಾಡ್ಕೋಬೋದು. ಒಂದು ಸರ್ತಿ ಪ್ರೊಸೆಸ್ ಮಾಡೋಕ್ಕೆ ಇವತ್ತು ಒಂದು ಗೌರ್ಮೆಂಟ್ ಆಫೀಸ್ಗಳಲ್ಲಿ ಎಷ್ಟೊಂದು ಕಷ್ಟ ಇದೆ ಅಂತ ನಮ್ಗೆ ಗೊತ್ತು. ಅದನ್ನು ಬಿಟ್ಟು ಈಗ ಆಲ್ರೆಡಿ ರಿಜಿಸ್ಟರ್ ಆದ್ರನ್ನ ನೀವು ತೆಗಿತೀರಲ್ಲ, ಅದಕ್ಕೆ ಎನ್ಯುಮರೇಷನ್ ಫಾರ್ಮ್ ಬರಲಿಲ್ಲ ಅಂತ ಅಂದರೆ ಫಸ್ಟ್ ಬರಕ್ಕೆ ಮುಂಚೆ ಮುಟ್ಟಿದೆ ಅನ್ನೋದಕ್ಕೆ ಏನು ಗ್ಯಾರಂಟಿ ಇದೆ? ಅವ್ರ ಮನೆ ಹೋಯ್ತು ಈ ಪತ್ರ ಅನ್ನೋದಕ್ಕೆ ಇದು ನಾವು ಫಸ್ಟ್ ಪ್ರಶ್ನೆ ಕೇಳಿದ್ದು. ರೈಟ್, ಅವರ ಪ್ರೊಸೆಸ್ಸಲ್ಲಿ ಯಾವುದೇ ಥರದ ಅಕೌಂಟಬಿಲಿಟಿ ಇಲ್ಲ. ಮನೆ ಮುಂದೆ ಸ್ಟಿಕ್ಕರ್ ಅಂಟಿಸಿದಾರಲ್ಲ, ಎಲ್ಲ ಮನೆಗಳಿಗೂ ಇಲ್ಲ.
ಅದಕ್ಕೆ ಕಡ್ಡಾಯ ಇಲ್ಲ, ಓಕೆ, ಸ್ಟಿಕ್ಕರ್ ಅಂಟಿಸ್ಲೇಬೇಕು ಅಂತ ಏನಿಲ್ಲ. ಕಡ್ಡಾಯ ಇಲ್ಲ. ಓಕೆ, ಸೊ ಅದಕ್ಕೆ ಹಲವಾರು ಬಿ ಎಲ್ ಎಗಳು ಕಾರಣ ಕೊಡೋದು, ನಮಗೆ ಇಷ್ಟೇ ಸ್ಟಿಕ್ಕರ್ ಬಂದಿದ್ದಾವೆ ಸರ್, ನಾವು ಅಷ್ಟೇ ಅಂಟಿಸ್ತಾ ಇದೀವಿ ಅಂತ. ಅದನ್ನ ಇವ್ರು ಯಾರು ಮಾಡ್ತಿದ್ರು ಅವಾಗ. ಬಿ ಎಲ್ ಎಗಳನ್ನು ಹೋಗಿ ಅವ್ನ ಪಟ್ಟಿ ಮತದಾರ ಪಟ್ಟಿ ಇಟ್ಕೊಂಡಿರ್ತಾನಲ್ಲ, ನಮ್ಮ ವೋಟರ್ ನಮ್ಮ ಆಕ್ರಿ ನಮ್ಮ ಮನೆ ಅಂತ ಕೇಳ್ತಾನಲ್ಲ. ನಮ್ಮ ಬಿ ಎಲ್ ಎಗಳು ಹೋಗಿ ಈ ಪ್ರಶ್ನೆ ಮಾಡಿದಾಗ ಇವಾಗ ನಾವು ಒಂದು ವಿಡಿಯೋನು ಕೊಟ್ಟಿದ್ದೀವಿ, ಕಂಪ್ಲೇಂಟು ಮಾಡಿದ್ದೀವಿ. ದ್ಯಾಟ್ ಅವರು ಅಲ್ಲಿ ಎರಡನೇ ಪ್ರೊಸೆಸ್ ಏನಾಗಿದೆ, ಒಂದು ಕೊಡ್ಲೇಬೇಕು ಅಂತ ಕಡ್ಡಾಯ ಇಲ್ಲ. ಈಗ ಫಾರ್ಮ್ ಕೊಟ್ಟ ಮೇಲೆ ಇನ್ನೊಂದು ಸಿಗ್ನೇಚರ್ ತಗೋಬೋದಿತ್ತಲ್ಲಪ್ಪ, ಈ ಫಾರ್ಮ್ ಕೊಟ್ಟೆ ಕೊಡ್ಲಿಲ್ಲ ಅಂತ, ಅದು ಅವ್ರ ಹತ್ರ ಪ್ರೊಸೆಸ್ ಇಲ್ಲ. ನಂಬರ್ 1 ದಟ್ ವಾಸ್ ದ ಬಿಗ್ಗೆಸ್ಟ್ ಲೆಕ್ಯುನ. ನಾವು ಅವತ್ತು ಹೇಳಿದ್ವಿ. ಅದಾದ್ಮೇಲೆ ಅವ್ರಿಗೆ ಪ್ರೆಷರ್ ಹಾಕಿದ್ದಾರೆ, ಮುಗಿಸ್ಬೇಕು 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 ಅಂತ ಅಂದ್ರೆ ಕೊಟ್ಟಿದ್ದೀನಿ ಅಂತ ಅವ್ನು ಹೇಳ್ಬಿಟ್ರೆ ಅದು ಮುಗ್ದಂಗೆ. ಅವ್ನು ಅಷ್ಟು ಮನೆಗೆ ಹೋಗಿ ಬಂದ ಅಂತ ಲೆಕ್ಕ. ಅದಕ್ಕೆ ನೀವು ಇವತ್ತು ನೋಡಿದ್ರೆ 100% ಡಿಸ್ಟ್ರಿಬ್ಯೂಷನ್ ಅಂತ ಕೊಡ್ತಾರೆ ಅವರು. 100% ಯಾರ ಮನೆನೂ ಬಿಡದೆ ನಾವು ಎಲ್ಲರೂ ವಿತರಿಸ್ಬಿಟ್ಟಿದ್ದೀವಿ ಎನ್ಯುಮರೇಷನ್ ಫಾರ್ಮ್ಸ್ ಅಂತ ಹೇಳಿ. ಓಕೆ, ಹಂಗಂದ್ರೆ ಇದಾದ್ಮೇಲೆ ಈಗ ನಾವು ಕೇಳಿದಾಗ ಇದೆಯಲ್ಲಿ ನಮ್ಮ ಇವ್ರಿಗೆ ಬಂದೇ ಇಲ್ವಲ್ಲ, ಅವ್ರಿಗೆ ಬಂದೇ ಇಲ್ವ ಅಂತ ಅದ್ರ ಮೇಲೆ ಶಿಫ್ಟೆಡ್ ಅಂತ ಬರೆದ್ಬಿಟ್ಟಿದ್ದಾರೆ. ಸ್ಥಳಾಂತರಗೊಂಡಿದ್ದಾರೆ ಇವರು, ಸಿಕ್ಕಿಲ್ಲ. ಅಥವಾ ಅವ್ನು ಹೋದಾಗ ಈಗ ಬೆಂಗಳೂರಲ್ಲಾಗ್ಲಿ ಇನ್ನೊಂದು ಈಗ ಇಬ್ರು ಗಂಡ ಹೆಂಡತಿ ಇಬ್ರು ಕೆಲಸಕ್ಕೆ ಹೋಗಿದ್ದಾರೆ, ಇವ್ನು ಸಿಕ್ಕಿಲ್ಲ, ಇವ್ನು ಮತ್ತೆ ಹೋಗ್ಬೇಕು. ಈಸಿ ಇವ್ನಿಗಿದು ಶಿಫ್ಟೆಡ್ ಅಂತ ಹೆಂಗ್ ಬರದೆ ಅನ್ನೋದಕ್ಕೆ ಅಕೌಂಟಬಿಲಿಟಿ ಇಲ್ಲ. ಓಕೆ, ಮೂರನೇದು ಡೆತ್ತು ಇನ್ನೊಂದು ಮತ್ತೊಂದು ಅಂತ ನೀವು ಹಾಕಿದಾಗ, ಅಥವಾ ಶಿಫ್ಟೆಡ್ ಪರ್ಮನೆಂಟ್ ಡಿಲೀಟೆಡ್ಗೆ ಅದಕ್ಕೊಂದು ಪ್ರೊಸೆಸ್ ಏನು ಹೇಳ್ತಾರೆ, ಒಬ್ಬ ಬಿ ಎಲ್ ಎ ಸೈನ್ ಮಾಡಬೇಕು ಅಂತ. ಇವತ್ತು ನಮಗೆ ಗೊತ್ತು ಮತಗಟ್ಟೆಗಳಲ್ಲಿ ಯಾವ ರೀತಿಯಾದಂಥ ರಾಜಕಾರಣ ನಡೆಯುತ್ತೆ, ಯಾವ ರೀತಿಯಾದಂಥ ಇನ್ಫ್ಲೂಯೆನ್ಸ್ ಅಲ್ಲಿದೆ. ಈಗ ಯಾರು ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೋ ಅವನೊಂದು ಸೈನ್ ಹಾಕ್ಬಿಟ್ರೆ ಆಗೋಯ್ತು. ಇವ್ರೇನು ಹೇಳ್ತಾರೆ, ನಮ್ಮ ಕೈ ತೊಳ್ಕೊಳ್ತಾ ಇದೀವಿ. ನಾನು ಮತಾಯ್ ಸರ್ ಈಗ ಈಗ ನಾವು ಬಸವರಾಜ್ ಅವ್ರು ಹೇಳಿದಂಥ ಕಾರಣಗಳನ್ನು ನಂಬುವುದಾದರೆ ಈ ಒಂದು ಇಡೀ ಪ್ರಾಸೆಸ್ ಬಗ್ಗೆ ಅನುಮಾನ ರೈಸ್ ಆಗಲ್ವಾ ಸರ್? ಯಾರಾದರೂ ಸರಿ ಇದರಲ್ಲಿ BL ಖಂಡಿತವಾಗಿಯೂ ಅಲ್ಲ. ಬಸವರಾಜ್ ಅವರು ಹೇಳಿದ ಪಾಯಿಂಟ್ಗೆ ಐ ವುಡ್ ಲೈಕ್ ಟು ಆಡ್ ಒಂದು. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈಗ ಈಗಾಗಲೇ ಅವ್ರ ಎನ್ಯುಮರೇಷನ್ ಫಾರ್ಮ್ ಅನ್ನ ಕೊಟ್ಟಿರೋ ಬಗ್ಗೆ ಅವರಿಗೆ ಬೇಕಾದ ದಾಖಲೆಗಳನ್ನು ಅವರು ಸೃಷ್ಟಿ ಮಾಡ್ಕೊಳ್ತಾರೆ, ಬೇಕಾದಿಲ್ಲ ಅಂತ ಒಂದು. ಎರಡನೇದಾಗಿ ಈ ಎನ್ಯುಮರೇಷನ್ ಫಾರ್ಮ್ ಕೊಟ್ಟು ಅದನ್ನು ತಗೊಂಡ ನಂತರ ಅವರಿಗೆ ಗೊತ್ತಿದೆ ಅವರ ಹೆಸರನ್ನು ಸೇರ್ಪಡೆಗೊಳ್ಳಿಕ್ಕೆ ಇವರು ಶಿಫಾರಸು ಮಾಡ್ತಾ ಇದ್ದಾರಾ ಇಲ್ವಾ ಎನ್ನುವ ಬಗ್ಗೆ ನಾವು ಯಾವುದೇ ಒಂದು ಅರ್ಜಿಯನ್ನು ಸರ್ಕಾರಿ ಕಚೇರಿಯಲ್ಲಿ ಕೊಟ್ಟರೆ ನಮಗೊಂದು ಅಕ್ನಾಲೆಜ್ಮೆಂಟ್ ಫಾರ್ಮ್ ಕೊಡ್ತೇವೆ, ನಿಮ್ಮ ಅರ್ಜಿ ನಮ್ಮಲ್ಲಿ ಸ್ವೀಕೃತ ಆಗಿದೆ ಅಂತ. ಒಂದು, ಈಗ ನಿಮ್ಮ ಎನ್ಯುಮರೇಷನ್ ಫಾರ್ಮ್ ಅನ್ನು ನಾನು ತಗೊಂಡಿದ್ದೇನೆ, ನಿಮ್ಮ ಏನು ಸಮಸ್ಯೆಯಲ್ಲಿ ನಿಮ್ದು ಸೇರ್ಪಡೆಗೊಳಿಸಲಿಕ್ಕೆ ಶಿಫಾರಸು ಮಾಡ್ತೇವೆ ಅಂತ ಇವರೊಂದು ಒಂದು ರೀತಿಯ ಒಂದು ಅಕ್ನಾಲೆಜ್ಮೆಂಟ್ ಅನ್ನ ಅರ್ಜಿದಾರರಿಗೆ ಕೊಟ್ಟರೆ ಇದಕ್ಕೆ ಯಾವುದಕ್ಕೊಂದು ಡೌಟ್ ಬರ್ತಿರಲಿಲ್ಲ. ಯಾಕೆಂದ್ರೆ ನಾಳೆ ಏನಾದ್ರೂ ಇವರ ಡ್ರಾಫ್ಟ್ ರೋಲ್ ಇವರ ಹೆಸರು ಇಲ್ಲದಿದ್ರೆ ಖಂಡಿತವಾಗಿನೂ ಇವರಿಗೆ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ. ಒಂದು ಪ್ರಶ್ನೆ ಕೇಳ್ತೀನಿ. ಈಗ ನಮ್ಗೆ ಯಾರಿಗೆ ಕಾಪಿ ಕೊಟ್ಟಾಗ ಈ ಥರದ್ದು 2 ಕೊಟ್ಟರು ಸರ್, 2 ಶೀಟ್ ಕೊಟ್ಟರು, ನಮಗೆ 2 ಶೀಟ್ ಕೊಟ್ಟರು, 2ನ್ನು ಭರ್ತಿ ಮಾಡಿ ನೀವು ಒಂದು ನಾವು ತಗೊಂಡು ಹೋಗ್ತೀವಿ, ಡಿಜಿಟಲೈಸೇಷನ್ ಮಾಡಿಬಿಡ್ತೀವಿ ಅದನ್ನ ಅಂತ ತಗೊಂಡು ಹೋದ್ರಲ್ಲ, ಆ ಇನ್ನೊಂದು ನಮ್ಮ ಮನೇಲಿ ಉಳಿಸಿರ್ತಾರಲ್ಲ ಅದೇ ಸ್ವೀಕೃತಿ ಲೆಕ್ಕಕ್ಕೆ ಬರಲ್ವಾ? ಅದು ನಾವು ರಿಸೀವ್ ಮಾಡಿದೀವಿ, ನಾವು ಕೊಟ್ಟಿದ್ದೀವಿ ಅಂತ ಲೆಕ್ಕಕ್ಕೆ ಸೇರ್ಸಕ್ಕಾಗಲ್ವಾ? ಅವ್ರು ಸೈನ್ ಮಾಡಿರ್ಬೇಕು. ಅದನ್ನ ಏನಾಗ್ತದೆ ಅಂತ ನನಗೆ ಗೊತ್ತಿದೆ. ಯಾಕಂದ್ರೆ ನಾವು ಚುನಾವಣಾಧಿಕಾರಿಯಾಗಿ ನಾವು ಇಷ್ಟು ವರ್ಷ ಕೆಲಸ ಮಾಡಿದ್ದೇವೆ. ಈಗ BL ಎಗಳು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಅವ್ರಿಗೇನು ಅಂತ ಫಸ್ಟ್ ಆಫ್ ಆಲ್ BL ಎಗಳಿಗೆ ಅಂತ ಓಕೆ ಪ್ರಾಪರ್ ಟ್ರೈನಿಂಗ್ ಇರುವಂತ BL ಎಗಳು ಇರ್ತಾರೆ, ಬಟ್ ಪ್ರಾಪರ್ ಟ್ರೈನಿಂಗ್ ಇಲ್ಲದವ್ರನ್ನು BL ಎಗಳು ಅಂತ ಮಾಡಿದಾಗ ಅವರು ಲೇಡೀಸ್ ಇರ್ಬೋದು ಅಥವಾ ಇನ್ನು ಏನಾದರೂ ಸೌಖ್ಯ ಇಲ್ಲದವರೆಲ್ಲ ಇರ್ಬೋದು, ಇಂಥ ಎಲ್ಲ ಪರಿಸ್ಥಿತಿಗಳಲ್ಲಿ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ದೇ ವೋಂಟ್ ಬಿ ಏಬಲ್ ಟು ಡೂ ದ ಡ್ಯೂಟೀಸ್ ಪ್ರಾಪರ್ಲಿ. ಸರಿಯಾಗಿ ಅವರು ಕೆಲಸ ಮಾಡದಿದ್ದಾಗ ಅವರೊಂದು ನಂಬಿಕೆ ವಾದಿಸಿ ಆಯ್ತಪ್ಪ 5 ಗಂಟೆವರೆಗೆ ಕೆಲಸ ಮಾಡ್ಬೇಕು, ಏನೋ ಒಂದು ಮಾಡ್ಕೊಂಡು ಹೋಗೋಣ, ಎಕ್ನಾಲೆಜ್ಮೆಂಟ್ ಕೊಡೋದಾಗ್ಲಿ ಕೊಡದಿರೋದಾಗ್ಲಿ ಇದೆಲ್ಲ ಅವರಿಗೆ ಬೇಕಾದಂಗೆ ಮಾಡ್ತಾರೆ. ಒಂದು, ಇನ್ನು ಈಗಾಗಲೇ ಬಸವರಾಜ್ ಹೇಳಿದಂಗೆ ಅಲ್ಲಿ ಇನ್ಫ್ಲೂಯೆನ್ಸರ್ಸ್ ಇರ್ತಾರೆ. ಈಗ ಅದರ ಬಗ್ಗೆ ನಮಗೆ ಸಾಕ್ಷ್ಯಾಧಾರಗಳಿಲ್ಲದೆ ನಾವೇನು ಹೇಳಲಿಕ್ಕೆ ಬರುವುದಿಲ್ಲ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಈಗಾಗಲೇ ದೆಹಲಿ ಇಲೆಕ್ಷನ್ ಇರ್ಬೋದು, ಪಶ್ಚಿಮ ಬಂಗಾಳ ಎಲೆಕ್ಷನ್ ಅಲ್ಲೆಲ್ಲ ಜೀವಂತ ಆಗಿದ್ದವರದ್ದು ಕೂಡ ಹೆಸರನ್ನ ಡಿಲೀಟ್ ಮಾಡಿರೋ ಬಗ್ಗೆ ಅವರ ಆಮೇಲೆ ಹೇಳಿಕೆಗಳು ಕೊಟ್ಟಿರುವಂತದ್ದು, ಇದನ್ನೆಲ್ಲ ನಾವು ಗಮನಿಸುವಾಗ ಈಗ 1 ಕೋಟಿ ಚಿಲ್ಲರೆ ವೋಟರ್ಸ್ ಅನ್ನ ಲಿಸ್ಟ್ ಇಂದ ತೆಗೆಯುವಂತದ್ದು ಬಂದಾಗ ಖಂಡಿತವಾಗಿಯೂ ಅದರ ಹಿಂದ್ಗಡೆ ಏನಾದ್ರೂ ಎಲ್ಲ ಸ್ವಲ್ಪ ಗೋಲ್ಮಾಲ್ಗಳಿರೋ ಸಾಧ್ಯತೆಗಳು ಇರಬಹುದು ಅಂತ ನಾವು ಊಹಿಸಬಹುದು. ಯಾಕೆಂದ್ರೆ ಪಕ್ಕ ನಾವು ಹೇಳ್ಬೇಕು ಅಂತ ಹೇಳಿದ್ರೆ, ನಾನ್ ನಿಮಗೆ 10 ರೂಪಾಯಿ ಕೊಡುವಾಗ ನೀವು 10 ರೂಪಾಯಿ ನಿಮ್ಮಿಂದ ನಾನು ತಗೊಂಡಿದ್ದೇನೆ ಅಂತ ಹೇಳೋ ಬಗ್ಗೆ ಸಾಕ್ಷಿ ನಿಮ್ಮ ಹತ್ರನೂ ಇರಬೇಕು, ನನ್ನ ಹತ್ರನೂ ಇರಬೇಕು. ಆವಾಗ ಯಾವುದೇ ರೀತಿಯಲ್ಲಿ ನೀವು 1 ಕೋಟಿ ಜನರನ್ನ ತೆಗೆದಾಗ ನಾಳೆ ಅವನು ಬಂದು ತೋರಿಸ್ತಾನೆ, ನೋಡಿ ನಾನಿಲ್ಲಿ ಜೀವಂತ ಇದ್ದೇನೆ, ನನ್ನ ಹೆಸರನ್ನು ಸೇರ್ಪಡೆಗೊಳಿಸಲಿಕ್ಕೆ ಶಿಫಾರಸು ಮಾಡಿದೆ ಅಂತ ಹೇಳುವಂತ ಒಂದು ಅಕ್ನಾಲೆಜ್ಮೆಂಟ್ ನನ್ನಲ್ಲಿ ಇದೆ ಅಂತ ಅವನು ಹೇಳಿದರೆ ದೆನ್ ಚುನಾವಣಾ ಆಯೋಗದ ಮೇಲೆ ಡೌಟ್ ಅನ್ನ ಗೊತ್ತು ಮಾಡಿ ತೋರಿಸಂಗೆ ಆಗ್ತದೆ. ಇಲ್ಲಿ ಏನು ನೋಡ್ರಿ, ಇದು 1 ಸೈಡ್. ಈಗ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಾಗ
ಏನಾಗ್ತದೆ ಅಂತ ಹೇಳಿ ಪೊಲೀಸ್ನವರು ನಿಮ್ಮಿಂದ ಒಂದು ಹೇಳಿಕೆ ತಗೊಳ್ತಾರೆ. ಹೇಳಿಕೆ ತಕೊಂಡು ಓದಿ ಕೇಳಿ ಸರಿ ಇದೆ ಅಂತ ಹೇಳ್ಕೊಂಡು ನಿಮ್ಮಿಂದ ಒಂದು ಸುಮ್ಮನೆ ಸೈನ್ ತಗೊಳ್ತಾರೆ. ಒಮ್ಮೊಮ್ಮೆ ಬ್ಲಾಂಕ್ ಸಿಗ್ನೇಚರ್ ತಗೊಳ್ತಾರೆ. ಅವ್ರೇನು ಬರೆದಿದ್ದಾರೆ ಅದಕ್ಕೆ ನೀವು ಸೈನ್ ಮಾಡುವಂಥದ್ದು, ಅದನ್ನ ಅವರು ಚಾರ್ಜ್ ಶೀಟ್ ಜೊತೆ ಸಬ್ಮಿಟ್ ಮಾಡುವಂಥದ್ದು. ಇದೇ ರೀತಿಯಲ್ಲಿ ಇವರು ಎನ್ಯುಮರೇಷನ್ ಫಾರ್ಮ್ ಕೊಟ್ಟಿರುವಂಥದ್ದು, ಇವನಿಗೆ ಸ್ವೀಕೃತಿ ಆದಂತು ಮತ್ತು ಇವನಿಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾಗಳನ್ನು ಫುಲ್ಫಿಲ್ ಮಾಡಿ ಇವನಿಗೆ ಶಿಫಾರಸು ನಿಮ್ಮ ಹೆಸರು ಶಿಫಾರಸು ಮಾಡ್ತಾ ಇದ್ದೇವೆ ಅಂತಲೋ ಅಥವಾ ಮಾಡಲಾಗುವುದು ಅಂತಲೋ ಯಾವ ರೀತಿಯಲ್ಲಿ ಒಂದು ಅಕ್ನಾಲಜ್ಮೆಂಟ್ ಕೊಟ್ರೆ ಯಾವುದೇ ರೀತಿಯಲ್ಲಿ ಇವರಿಗೆ ಪ್ರಾಬ್ಲಮ್ ಮಾಡ್ಲಿಕ್ಕೆ ಬರೋದಿಲ್ಲ. ಇನ್ನೊಂದು ಪಾಯಿಂಟ್ ನಾನು ಹೇಳಲಿಕ್ಕೆ ಬಯಸ್ತೇನೆ, ಬಹುಶಃ ನನಗೆ ಈಗ ನೆಕ್ಸ್ಟ್ ಕ್ವಶನ್ ಅಲ್ಲಿ ಇದ್ದಾನೆ ಇಲ್ವ ಅಂತ ಒಂದು ಪ್ರಶ್ನೆ. ಈಗಾಗಲೇ ನಾವು ದೇಶದ ಒಂದು ಸಂಚಲನ ಮೂಡಿತಿರುವಂತ ಒಂದು ಪ್ರಶ್ನೆ ಏನಂತ ಹೇಳಿ, ನಮಗೆ ಚುನಾವಣೆ ಕಂಡಕ್ಟ್ ಮಾಡ್ಲಿಕ್ಕೆ ಇಷ್ಟೆಲ್ಲ ಪ್ರಕ್ರಿಯೆಗಳು ಬೇಕಾ? ಈ 28 ದಾಖಲೆಗಳನ್ನು ಒಮ್ಮೊಮ್ಮೆ ಏನಾಗ್ತದೆ ಅಂದ್ರೆ ಚುನಾವಣೆ ಸಂದರ್ಭದಲ್ಲಿ ಕೆಲವು ದಾಖಲೆಗಳು ನಿಮ್ಮಲ್ಲಿ ಇರುವುದಿಲ್ಲ. ಆಮೇಲೆ ನೀವು ಅಲ್ಲಿ ದಾಖಲೆಗಳನ್ನು ತಗೊಂಡು ಹೋಗುವಂತ ಸಂದರ್ಭದಲ್ಲಿ ಬ್ಯಾಗ್ ಮಿಸ್ಸಿಂಗ್ ಇರ್ಬೋದು, ಇನ್ನು ಯಾವುದೋ ಕಾರಣಗಳಿಗೆ ಇನ್ಯಾನೋ ಒಬ್ಬರು ದಾಖಲೆ ತಗೊಂಡು ಬರ್ತಾ ಇರ್ತಾರೆ. ಈ ರೀತಿ ಯಾವುದೋ ಎಲ್ಲ ಕಾರಣಗಳಿಂದ ನೀವು ಚುನಾವಣಾ ಪೋಲಿಂಗ್ ಬೂತ್ ಹೋಗುವ ಸಂದರ್ಭ ನಿಮ್ಮಲ್ಲಿ ಇರುವುದಿಲ್ಲ. ನಾವು ವೈ ಕಾಂಟ್ ಡು ಫಾರ್ ರೇಷನ್ ಕಾರ್ಡ್ಗೆ ಅವರು ನಿಮ್ಮ ಹತ್ರ ಬಯೋಮೆಟ್ರಿಕ್ಸ್ ತಗೊಳ್ತಾರೆ, ಆಧಾರ್ ಕಾರ್ಡ್ಗೆ ಬಯೋಮೆಟ್ರಿಕ್ ಎಲ್ಲವೂ ತಗೊಳ್ತಾರೆ. ಈಗ ಬದುಕಿದ್ದ ಒಬ್ಬ ವ್ಯಕ್ತಿಯಲ್ಲಿ ವೋಟ್ ಆಗ್ಲಿಕ್ಕೆ ಅವನ ಬಯೋಮೆಟ್ರಿಕ್ಸ್ ಆಧಾರದ ಮೇಲೆ ಏನಾದ್ರು ವೋಟಿಂಗ್ ಸಿಸ್ಟಮ್ ಆದ್ರೆ ಯಾವುದೇ ರೀತಿಯಲ್ಲಿ ಚುನಾವಣಾ ಎಲ್ಲರೂ ಮತ್ತೆ ಎಲ್ಲರೂ ಮಾತಾಡ್ತೀನಿ ನಾನು. ಎಕ್ಸೆಲ್ PU ಕಾಲೇಜ್ ಗುರುವಾನಿಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಯುತ್ತೆ. ಒಂದು ಬ್ರೇಕ್ ಆದ್ಮೇಲೆ ಎಕ್ಸೆಲ್ PU ಕಾಲೇಜ್ ಗುರುವಾನಿಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿತಾ ಇದೆ. ದರ್ಶನ್ ಒಂದು ಪಾಯಿಂಟ್ ಏನಿದೆ ಅಂತ ಹೇಳಿದ್ರೆ, ಈಗ 100% ಎನ್ಯುಮರೇಷನ್ ಮುಗಿದಿರುವ ಜಿಲ್ಲೆಗಳು ಅಂತ ಬಂದಾಗ ಹಾವೇರಿ 100% ಎನ್ಯುಮರೇಷನ್ ಮುಗಿದು ಹೋಗ್ಬಿಟ್ಟಿದೆ. ಇಲ್ಲಿ ಹಾವೇರಿ, ಚಾಮರಾಜನಗರ, ಹಾಸನ, ಚಿಕ್ಕಬಳ್ಳಾಪುರ, ಶಿವಮೊಗ್ಗ, ಕೊಪ್ಪಳ, ವಿಜಯನಗರ, ಗದಗ, ಕೋಲಾರ, ಕೊಡಗು, ಧಾರವಾಡ, ಯಾದಗಿರಿ, ಬಳ್ಳಾರಿ, ಮೈಸೂರು, ಕಲಬುರಗಿ, GBA ನಾರ್ತ್, ಸೆಂಟ್ರಲ್ ಆ್ಯಂಡ್ ಸೌತ್ ಇಷ್ಟು ಮುಗಿದಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮುಗಿದಿದ್ದ ಮೇಲೆ ರಿಟರ್ನ್ ಆಗಿರ್ತಕ್ಕಂಥ ಲೆಕ್ಕ ಹಾಕೊಂಬಿಟ್ಟಾಗ ನಾವೇನಾಗಿದೆ ಇಲ್ಲಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿ 45% ಮತದಾರರು ನಾಪತ್ತೆ, ಬೆಂಗಳೂರು ಉತ್ತರದಲ್ಲಿ 47% ಮತದಾರರು ನಾಪತ್ತೆ, ಬೆಂಗಳೂರು ಸೆಂಟ್ರಲ್ 48% ಮತದಾರರು ನಾಪತ್ತೆ, ಸೌತ್ 51%, ಸ್ಥಳಾಂತರ, ಮೃತಪಟ್ಟವರು, ಟ್ರೇಸ್ ಆಗದಿರೋರ ಸಂಖ್ಯೆ. ನಾನು ಯಾಕೆ ಬೆಂಗಳೂರು ಸ್ಪೆಸಿಫಿಕಾಗಿ ಇಲ್ಲಿ ಹೇಳ್ತಾ ಇದ್ದೀನಿ ಅಂದರೆ 50 ಲಕ್ಷಕ್ಕಿಂತ ಹೆಚ್ಚಿನ ಮತದಾರರು ಬೆಂಗಳೂರಲ್ಲಿ ಡಿಲೀಟ್ ಆಗಿರೋದಿಲ್ಲ. ಇಲ್ಲಿ ನಾಪತ್ತೆ ಅಂತ ಆದಾಗ ನಿಮ್ಗೆ ನೋಡಿ 2 ವಿಚಾರ ಬರಬೇಕಾಗತ್ತೆ. ಒಬ್ಬ ಮನುಷ್ಯ ಇಲ್ಲ ಅಂತ ಬಂದರೆ ಸತ್ತೋಗಿರ್ಬೇಕು ಅವನು, ಇಲ್ಲ ಇನ್ನೊಂದು ಲೆಕ್ಕ ಸಿಗಬೇಕು ಅವನು. ಸತ್ತೋಗಿದ್ರೆ ಸತ್ತೋಗಿದ್ದಾನೆ ಅನ್ನೋದಕ್ಕಾದ್ರೂ ಒಂದು ಸಬೂತ್ ಇರಬೇಕು. ಒಂದು ಡೆತ್ ಸರ್ಟಿಫಿಕೇಟ್ ಆದರೂ ನೀವು ಕೇಳಿರಬೇಕು, ಅಥವಾ ಅವನು ಯಾವಾಗ ಸತ್ತ ಅಂತ ಮನೆಯವರಾದರೂ ನಿಗೊಂದು ಮಾಹಿತಿ ಕೊಡಬೇಕು. ಇಲ್ಲಿ ಯಾರ್ಯಾರು ನನ್ನ ಕಣ್ಣಿಗೆ ನಾನು ಹೋದಾಗ ಕಾಣಿಸ್ತಿಲ್ಲಪ್ಪ, ನಾನು XYZ ನನ್ನ ಮನೆಗೆ ಹೋದೆ, ನನ್ನ ಕಣ್ಣಿಗೆ ಅವ್ನು ಕಾಣಿಸ್ತಿಲ್ಲ, ಇವನು ನಾಪತ್ತೆ, ನಾನು ಬರ್ಕೊಂಡು ಹೋಗ್ಬಿಟ್ರೆ ನೀವು 50 ಲಕ್ಷ ಅಲ್ಲ 1 ಕೋಟಿನೂ ಡಿಲೀಟ್ ಮಾಡ್ಬೋದು. ನೀವು ದೊಡ್ಡ ವಿಷಯ ನಾನು ಬೆಂಗಳೂರು ಅಂತ. ಈಗ ನೋಡಿ, ನೀವು ಹಳ್ಳಿ ಭಾಗಕ್ಕೆ ಹೋಗಿ ಈ ಥರದ ಕೆಲಸ ಮಾಡೋದು ಬೇರೆ. ಬೆಂಗಳೂರಲ್ಲಿ ಗಂಡ ಹೆಂಡತಿ ಎಲ್ಲ ದುಡಿದ್ರೂ ಸಾಲಲ್ಲ, ಇರಲ್ಲ, ಎಷ್ಟೊಂದು ಮನೆಗೆ ಹೋದಾಗ ಇರಲ್ಲಪ್ಪ. BL ಏನು ಮಾಡ್ಬೋದು, BLO ಏನು ಮಾಡಬೇಕಾಗಿತ್ತು ಇಲ್ಲಿ ಅಂತ ಸರ್. ಇವಾಗ ಸತ್ತಿರೋ ವ್ಯಕ್ತಿನೇ ನಿಮ್ಮ ಮುಂದೆ ಬಂದು ನಾನು ಕೂತಿರೋದು, ಅಥವಾ ನಾಪತ್ತೆ ಆಗಿರೋನೇ ನಿಮ್ಮ ಮುಂದೆ ಬಂದು ಕೂತಿರೋದು, ಅಥವಾ ಶಿಫ್ಟ್ ಆಗಿರೋ ವ್ಯಕ್ತಿನೇ ನಾನು ನಿಮ್ಮ ಮುಂದೆ ಬಂದು ಕೂತಿರೋದು. ಯಾಕೆ ಹೇಳ್ತಿದ್ದೀನಿ ಅಂದರೆ, ಇಲ್ಲಿಂದ 1 ಕಿಲೋಮೀಟರ್ ದೂರದಲ್ಲೇ ನನ್ನ ರೂಮ್ ಇರೋದು. ನನ್ನ ರೂಮಿಗೆ ಯಾರೂ ಬಂದಿಲ್ಲ ಸರ್, ಬರಲಿಲ್ಲ 20 ಡೇಸು. ಕೆಳಗಡೆ ಒಂದು ಸ್ಟಿಕ್ಕರ್ ಅಂತೂ ಇದೆ, ನಂದು 2ನೇ ಫ್ಲೋರ್ಲಿ ಇರೋದು, ಕೆಳಗಡೆ ಸ್ಟಿಕ್ಕರ್ ಇದೆ. ನನ್ನ ಡೋರಿಗೆ ಸ್ಟಿಕ್ಕರ್ ಇಲ್ಲ, ಬೇಕೆ ನಾಳೆ ಫೋಟೋ ತಂದು ತೋರಿಸ್ತೀನಿ. ಅಥವಾ ನಾನು ಸತ್ತಿದ್ರೆ ಅವ್ನು ಸತ್ತಿದ್ದಾನೆ ಅಂತಾದರೂ ಇರಬೇಕು. ಇಲ್ಲ ಇವನು ಬಂದು ಹೊಸದಾಗಿ ಆ್ಯಡ್ ಆನ್ ಅಂತಂದಾಗ ನಾನು ಇಲ್ಲಿಗೆ ಹೊಸದಾಗಿ ಬಂದಿದ್ದೀನಿಲ್ಲ ಸರ್, ನೀವು ಇಲ್ಲಿ 66,60,416 ಏನು ಪರ್ಮನೆಂಟ್ಲಿ ಶಿಫ್ಟೆಡ್ ಅಂದಾಗ ನಾನು ಬೆಂಗಳೂರಿಗೆ ಬಂದು ಹಳೆ ಬೂತ್ ಹತ್ರ ಹೋಗಬೇಕಾಗಿತ್ತು. ನೀವು ನೆನ್ನೆ ಬನ್ನಿ ಬಂದಿಲ್ಲ, ಯಾವುದೋ ಮೇಲ್ಗಡೆ 2ನೇ ಫ್ಲೋರ್ ನೀವು ಒಯ್ದುಕೊಂಡು ಕೂತ್ಕೊಂಡ್ಬಿಟ್ರೆ ನೀವು ಇಲ್ಲಿ. ನೋ ಇವರು ಇಲ್ಲಿ ಕೊಟ್ಟಿರೋದೇನು 5,54,32,314 ಆಗಿದೆ. ನಾನು ಇದ್ದೀನಿ ಅದರಲ್ಲಿ, ನಾನು ಬೆಂಗಳೂರ್ಲಾರು ಇರ್ತೀನಿ ಅಥವಾ ಬೀದರ್ಲಾರು ಇರ್ತೀನಿ. ಬೀದರ್ಲಿ ಇದ್ದವನ್ ಮನೆದು ಇಲ್ಲಿ ಕೌಂಟ್ ಆಗಿದೆ, ಬೆಂಗಳೂರು ಮನೆದು ಕೌಂಟ್ ಆಗಿದೆ. ನನ್ನ ರೂಮಿಗೂ ಬಂದಿಲ್ಲ ಅಂದಾಗ ಇದು ಸಹಜವಾದಂತ ಪ್ರಶ್ನೆ. ಆಮೇಲೆ ನನಗೆ 20-25 ದಿನ ಆದ್ಮೇಲೆ ಇವರಂತೂ ಬರಲ್ಲ ಖಂಡಿತ, ಇಲ್ಲಾದ್ರೆ ಹೌಸ್ ಇಂದು ರಿಜಿಸ್ಟ್ರೇಷನ್ ಫಾರ್ಮ್ ಅವ್ರು ಕೊಡ್ಬೋದು. ನಮ್ಮ ಹಳೆ ಓನರ್ ತುಮಕೂರ್ಲಿದ್ದವ್ರಿಗೆ ಫೋನ್ ಮಾಡ್ಕೊಂಡು ಜವಾಬ್ದಾರಿಯುತ ನಾಗರಿಕರಾಗ್ತೀರಿ. ಬೇರೆ ಯಾರು ಬಂದಿಲ್ಲ ಅವರು ಸುಮ್ಮನೆ ಆಗ್ಬಿಟ್ರೆ ಬೇಜವಾಬ್ದಾರಿ ನಾಗರಿಕ. ಇಲ್ಲ ನಾನು ಬಿಡ್ಲಿಲ್ಲ ಸರ್. ನಮ್ಮ ಹಳೆ ಓನರ್ ತುಮಕೂರವರು, ಇವತ್ತು ನಾನು ಅಲ್ಲಿ ಇಲ್ಲ, ವಾಸ ಇಲ್ಲ. ಅವ್ರಿಗೆ ಹೇಳ್ಬಿಟ್ಟು ನಂದು ಹೆಂಗೋ 17 ವರ್ಷ ಅಲ್ಲೇ ಇದ್ದಿದ್ದು, ಅಲ್ಲಿ ಯಾರು ಬರ್ತಾರೆ ಅವ್ರು ಏನಾದ್ರು ಇದ್ರೆ ಅವ್ರ ನಂಬರ್ ಕೊಡಿ ಅಂತೇಳಿ ನಾನು ಖುದ್ದು ಇಷ್ಟು ಡಾಕ್ಯುಮೆಂಟ್ ತಗೊಂಡೋದೆ ಸರ್. ಆಮೇಲೆ ಮೇಡಮ್ ಮೊನ್ನೆ ಫೋನ್ ಮಾಡಿದ್ರು, ನೋಡಿ ನಿಮ್ದೆಲ್ಲ ಅಪ್ಡೇಟ್ ಆಗಿದೆ, ಇವತ್ತು ನಿಮ್ಗೆ ಫೋನಲ್ಲಿ ಮೆಸೇಜ್ ಬರ್ತದೆ, ಚೆಕ್ ಮಾಡಿ. ಇವತ್ತಿಗೂ ಬಂದಿಲ್ಲ, ರೂಮಿಗೂ ಬರ್ಲಿಲ್ಲ, ಮೆಸೇಜ್ ಬರ್ಲಿಲ್ಲ. ಈ ದಾಖಲೆ ಮತಾಯಿ ಸರ್ನ ದರ್ಶನ್ ಅವ್ರನ್ನ ಮಾತಾಡ್ಸದ್ಮೇಲೆ ಮತ್ತು ಬಸವರಾಜ್ ಅವ್ರ ಮಾತಾಡಿದ ಒಂದು ವಿಚಾರ ನಮಗೆ ಕ್ಲಾರಿಟಿ ಆಯಿತು. ಏನು ಈ ಎರಡು ಕಾಮನ್ ಆಗಿರೋ ಪಾಯಿಂಟ್ ಏನು ಅಂದರೆ, ಮಹೇಶ್ ಅವರ ಮನೆಗೆ ಯಾರಾದರೂ SIR ಸಂಬಂಧಪಟ್ಟಂಥ ಅಧಿಕಾರಿಗಳು ಮನೆಗೆ ಬಂದಿದ್ದರೆ ಸಾಕ್ಷಿ ಏನು,
ಸಾಕ್ಷಿ ಇಲ್ಲ, ಅದಕ್ಕೆ ಲೆಕ್ಕ ಇಲ್ಲ ಅಂತ ಆಗ್ಬಿಟ್ರೆ ಏನು ಗತಿ? ಬಂದಿದ್ದೀನಿ ಮಹೇಶ್ಗೆ ಫಾರ್ಮ್ ಕೊಟ್ಟಿದ್ದೀನಿ ನಾನು ಅಂತಕ್ಕೆ 2 ಕೊಟ್ಟೆ ಬಿಸಾಕ್ಬಿಟ್ಟೆ, ಅಥವಾ ಯಾರ್ದೋ ಮನೆಗೆ ಹೋದೆ ಅವ್ರು ಸಿಕ್ಕಲಿಲ್ಲ, ನಾನು ಬಂದುಬಿಟ್ಟೆ, ಎಲ್ಲರಿಗೂ ಇಷ್ಟು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀನಿ ನಾನು ಅಂತ ಆಗ್ಬಿಡ್ಬೇಕಲ್ವ ಅಲ್ಲಿ? ಇನ್ನೊಂದು ಕೇಳ್ತೀನಿ ಈಗ ಇವ್ರು ಹೇಳ್ತಿರೋದು ಏನು ಅಂದರೆ 5,54,00,000 ಅಂತ ಅಂದ್ಕೊಳ್ಳಿ. ನಮ್ಮ ರಾಜ್ಯದ ಮತದಾರ ಇಷ್ಟೇನ ಇರೋದು, ಇಷ್ಟೇನಾ ಅಂತ ಫಸ್ಟ್ ಪಾಯಿಂಟ್ ನಂದು. ಇಷ್ಟು ಜನ ಇದ್ದಿದ್ದರೆ ತೀರಾ 1,11,00,000 ಜನರಲ್ಲಿ 1,11,00,000 ಜನ ಈ ಪರಿಲ್ ಸಾಯಬೇಕು ಅಂತ ಹೇಳಿದ್ರೆ ಬರಬಾರದು ಸಾಂಕ್ರಾಮಿಕ ಯಾವುದಾದ್ರೂ ಬಂದು ಸತ್ತೋಗಿರ್ಬೇಕು ಜನ. ನಿಜ ಅಲ್ವೇ? ಏನಾದರೂ ಬರಬಾರ್ದು ಬಂದುಬಿಟ್ಟು ಬೆಂಗಳೂರಲ್ಲಿ ಈ ಪರಿ ಜನ 50 ಲಕ್ಷ ಜನ ಸತ್ತೋಗ್ಬೇಕು ಅಂದರೆ ಇಡೀ ರಾಜ್ಯದಲ್ಲಿ 1 ಕೋಟಿ ಆಗಿ ಬರೀ ಬೆಂಗಳೂರು 50 ಲಕ್ಷ ಜನ ಆಗಿರಬೇಕು ಇಲ್ವಾ? ಇವ್ರ ಮನೆಗಳಿಗೆ ರೀಚ್ ಆಗಿಲ್ಲ. ನಾನು ಎರಡಕ್ಕೂ ಉತ್ತರ ಕೊಟ್ಬಿಡ್ತೀನಿ. ಒಂದು, ಸಾಕ್ಷಿ ಕೇಳಿದ್ದೀರಾ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್ BLA 2ಗಳಿರೋದು ಕಾಂಗ್ರೆಸ್ ಪಕ್ಷದಲ್ಲಿ ಅಪಾಯಿಂಟ್ ಆಗಿರೋದು ಹೈಯೆಸ್ಟ್. ದ ಸೆಕೆಂಡ್ ಒನ್ ಇಸ್ BJP, ಥರ್ಡ್ ಒನ್ ಇಸ್ JDS, ಫೋರ್ತ್ ಒನ್ ಇಸ್ ಆಮ್ ಆದ್ಮಿ ಪಕ್ಷದಲ್ಲಿ ನಾವು ಅಪಾಯಿಂಟ್ಮೆಂಟ್ ಮಾಡಿದ್ದೀವಿ. ಪ್ರತಿದಿನ ಏನು ನಮ್ಮ ಮನೆಗಳಿಗೆ ಬರ್ತಾರೆ ಎನ್ಯುಮರೇಷನ್ ಫಾರಮ್ ಅನ್ನ ಕೊಡೋದಿಕ್ಕೆ, ಅವರು ಎಲ್ಲರಿಗೂ ಫೋನ್ ಮಾಡ್ತಾರೆ. ನನಗೆ ಫೋನ್ ಮಾಡಿದ್ದಾರೆ, ನಾನು BLA 2 ಇದ್ದೀನಿ, ಪ್ರತಿದಿನ ಫೋನ್ ಮಾಡ್ತಾರೆ. ಕಾಂಗ್ರೆಸ್ಗೂ ಮಾಡ್ತಾರೆ, BJP ಮಾಡ್ತಾರೆ, JDS ಮಾಡ್ತಾರೆ. ನೀವು ಹೋದ್ರೆ ಹೋಗ್ಬೋದು, ಹೋಗದೇ ಇರ್ಬೋದು, ನನಗೆ ಗೊತ್ತಿರೋದು. ಅದರಲ್ಲಿ ಎಲ್ಲ ಆದ್ಮೇಲೆ ಪ್ರತಿದಿನ ಆದ್ಮೇಲೆ ಸೆಕೆಂಡ್ ಏನಪ್ಪಾ ಅಂದ್ರೆ ಪ್ರತಿ ಈವ್ನಿಂಗ್ ಸ್ಥಳ ಮಹಾಜರು ಮತ್ತೆ ಪರಿಶೀಲನಾ ವರದಿಯನ್ನ ಕೊಡಬೇಕು ಅಂತೇಳಿ ಚುನಾವಣಾ ಆಯೋಗ ಕಟ್ಟುನಿಟ್ಟಿನ ಆದೇಶವನ್ನ ಹೊರಡಿಸಿದೆ. ಯಾರಿಗೆ? BLA 1 ಯಾರಿರ್ತಾರೆ, BLOಗಳಿರ್ತಾರಲ್ಲ ಅವ್ರಿಗೆ. ಈವ್ನಿಂಗ್ ಸಂಜೆ ಆ ಸಂದರ್ಭದಲ್ಲಿ ನಿರ್ಣಯ 1 ಇದೆ, ನಿರ್ಣಯ 2 ಇದೆ, ನಿರ್ಣಯ 3 ಇದೆ. ನಿರ್ಣಯ 1 ಏನು ಹೇಳುತ್ತೆ ಅಂತ ಹೇಳಿದ್ರೆ ಮನವರಿಕೆಯನ್ನು ಮಾಡ್ಕೊಡ್ತಾರೆ. ಯಾರ್ಯಾರು BLAಗಳಿದ್ದಾರೆ ಅವ್ರಿಗೆಲ್ಲ ಇವತ್ತು ನಾವು ಎಷ್ಟು ಜನಕ್ಕೆ ಮನೆಗಳಿಗೆ ಹೋಗಿದ್ದೀವಿ, ಎಷ್ಟು ಜನ ಫಾರಂ ಕೊಟ್ಟಿದ್ದೀವಿ, ಕಲೆಕ್ಟ್ ಮಾಡಿದ್ದೀವಿ ಅಂತೇಳಿ ಮನವರಿಕೆ. ದ ಸೆಕೆಂಡ್ ಪಾರ್ಟ್ ಇಸ್ ಮಾಹಿತಿ. ಇಷ್ಟು ಜನ ನನಗೆ ಸಿಕ್ಕಿದ್ದಾರೆ, ಇಷ್ಟು ಜನ ಸಿಕ್ಕಿಲ್ಲ, ಇಷ್ಟು ಜನ ಸತ್ತಿದ್ದಾರೆ. ಮೂರನೇದೇನಪ್ಪ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಎಷ್ಟು ಇನ್ಯುಮರೇಷನ್ ಅನ್ನ ನಾವು ತೆಗೆದುಕೊಂಡಿದ್ದೀನಿ, ಎಷ್ಟು ಮನೆಗೆ ರೆಡ್ ಸ್ಟಿಕ್ಕರ್ ಅನ್ನ ಹಾಕಿದ್ದೀನಿ, ಎಷ್ಟು ಜನ ಮನೆಗೆ ನೇರಳೆ ಸ್ಟಿಕ್ಕರ್ ಅನ್ನ ಹಾಕಿದ್ದೀನಿ, ಇದನ್ನ ನಾವು ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಚುನಾವಣಾ ಆಯೋಗನೂ ಹೇಳಿದೆ. ನನಗೂ ಮಾಹಿತಿ ಇದೆ, ನನಗೆ ಗೊತ್ತಿರೋ ಮಾಹಿತಿ ಇದು ಸಾಕ್ಷಿ. ದ ಸೆಕೆಂಡ್ ಪಾರ್ಟೀಸ್ ಏನು ಅಂತ ಕೇಳಿದ್ರೆ, ನೀವು ಇವತ್ತು ಏನು 1,11,16,386 ಜನ ಮತದಾರರನ್ನು ತೆಗೆದಿದ್ದಾರೆ ಈ ರಾಜ್ಯದಲ್ಲಿ ಅಂತ ಹೇಳಿದಾಗ ಇವರೆಲ್ಲರೂ ರಾತ್ರೋರಾತ್ರಿ ಮಾಯ ಆಗೋದ್ರ ಅಥವಾ ಈಗ ವೋಟ್ನೇ ಹಾಕ್ಲಿಲ್ವಾ ಅಂತ ನೀವು ಕೇಳಿದ್ದೀರಾ. ದ ಸೆಕೆಂಡ್ ಪಾರ್ಟ್ ಏನಂತ ಹೇಳಿದ್ರೆ, ಇವತ್ತು ರಾಜ್ಯದ ಬಹುತೇಕ ಚುನಾವಣೆಗಳಲ್ಲಿ ಯಾವುದೇ ಜಿಲ್ಲೆಯನ್ನು ತೆಗೆದುಕೊಳ್ಳಿ, 70% ಮತದಾನ, 65% ಮತದಾನ, 50% ಮತದಾನ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಎಷ್ಟಾಗಿದೆ ಅವಾಗಲೇ ತಿಳ್ಕೊಬಿಡೋಣ. ಹಾಗಾದ್ರೆ ಇನ್ನು 50 ಜನ 50% ಯಾಕೆ ಮತದಾರರಾಗಿಲ್ಲ? ಐ ಅಕ್ಸೆಪ್ಟ್ ಯುವರ್ ಪಾಯಿಂಟ್. ಬಟ್ ಒಂದು ಪ್ರಶ್ನೆ ಕೇಳ್ತೀನಿ ನಾನು, ಪ್ಲೀಸ್ ಸರ್. BLA ಯಂಕ, BLA ನಾಣಿ, BLA ಸೀನಾ, ಈ ಮೂವರು ಮಾಡೋ ಅಪರಾಧಗಳಿಗೆ ಒಬ್ಬ ವ್ಯಕ್ತಿ ಶಾಶ್ವತವಾಗಿ ಮತ ಹಕ್ಕನ್ನು ಕಳೆದುಕೊಳ್ಳೋದಕ್ಕೆ ನೀವು ಎಷ್ಟಂತೀರಾ? ಸರಿ, JDS ಅದ್ಭುತ ಕೆಲಸ ಮಾಡಿಬಿಟ್ಟಿದ್ದಾನೆ, ಆಮ್ ಆದ್ಮಿನೂ ಮಾಡಿಬಿಟ್ರು, BLA ಅದ್ಭುತ ಕೆಲಸ ಮಾಡಿದ್ರು. ಯಾರು ಈ ಕಾಂಗ್ರೆಸ್ ಅವರು ಇದ್ರಲ್ಲ ಮಾಡಲಿಲ್ಲ ಅಂತ ಅಂದ್ಕೊಂಬೋಣ. XYZ ಅವ್ನು ಹೋಗಲಿಲ್ಲ, ನೇರಳೆ ಸ್ಟಿಕ್ಕರ್ ಹೊಂಡಿಸ್ತಿಲ್ಲ, ಕೆಂಪುದು ಹೊಂಡಿಸ್ತಿಲ್ಲ, ಹಸಿರುದು ಹೊಂಡಿಸ್ತಿಲ್ಲ, ಹಳದಿದು ಹೊಂಡಿಸ್ಲಿಲ್ಲ. ಇವನ್ನ ಈ ಪ್ರಮಾದಕ್ಕೆ ನಾನು ಒಬ್ಬ ವೋಟರ್ ಹಕ್ಕನ್ನು ಕಸಿದುಕೊಳ್ಳಬಹುದಾ? ಓಕೆ ಅಂತೀರಾ? ಸರಿ, ನೀವು ಆರೋಪಕ್ಕೆ ಮಾಡ್ಕೊಳ್ಳಿ, ಅವ್ನು ಹೋಗಿಲ್ಲ ಸರ್, ನಾವೆಲ್ಲ ಹೋಗಿದ್ವಿ, ಇವ್ರು ಯಾಕೆ ಮಾಡಲಿಲ್ಲ ಸರ್, ಹೈಯೆಸ್ಟ್ ಇರೋದು ಇವರೇ ಅಲ್ವಾ, ಇವ್ರು ಹೆಂಗಿಂತ ಎಡ್ಡು ಕೆಲಸ ಮಾಡಿದ್ರು, ನೀವು ಹೇಳ್ಬೋದು, ನಿಜ ಅಲ್ವಾ? ಏನು ಮಾಡಿ ಹೇಳಿ, ನನ್ನ ಮನೆಗೆ ಬಂದಿಲ್ಲ ಅನ್ಕೊಳ್ಳಪ್ಪ, ನಾನೇನು ಮಾಡ್ಬೇಕೀಗ? ನೋಡಿ, ನನಗೆ ಇಲ್ಲಿ ಅಂಕನ್ ಕೇಳ, ನಾಣಿನ ಕೇಳ, ಸೀನಿನ ಕೇಳ. ಬ್ರದರ್, ನಮ್ಮೇನು AAP ಹೋಗ್ತಾರೆ, ನನ್ನ ಸ್ನೇಹಿತ ಬಸವರಾಜ್ ಅವರು ಇಲ್ಲೇ ಇದ್ದಾರೆ. ಅದಕ್ಕೆ ಸ್ಪಷ್ಟವಾಗಿ ಚುನಾವಣಾ ಆಯೋಗ ಉತ್ತರ ಕೊಟ್ಟಿದೆ ಸರ್. ನಾವು ಬರೀ ನಮ್ಮನ್ನ ನಂಬ್ಕೊಂಡೆ ನೀವು ಅಲ್ಲೇನು ಬರ್ಬೇಕಾಗಿಲ್ಲ. ಯಾರನ್ನ BLA 1, BLA 2 ಸಂಬಳ ಎಷ್ಟು ಯಾರಿಗೆ? ನಿಮಗೆ BLAಗೆ ಎಷ್ಟು ಸಂಬಳ ಕೊಡ್ತಾರೆ ಇವರು? ನಮ್ಗೆ ಸಂಬಳ ಇಲ್ಲ ಸರ್, ನಾವು ಪಕ್ಷದ ಕಾರ್ಯಕರ್ತರು. ಪೆಟ್ರೋಲು ಯಾರು ಕೊಡುದಿಲ್ಲ ಸರ್. ಮಧ್ಯಾಹ್ನಕ್ಕೆ ಊಟ, ಬೆಳಗ್ಗೆ ಯಾರು ಕೊಡುದಿಲ್ಲ ಸರ್. ರಾತ್ರಿಗೂ ಊಟ ಇಲ್ಲ, ಖಂಡಿತ ಇಲ್ಲ. ಸರಿ, ಓದೋನು ಹೋಗ್ದಿದ್ದೋನು ಇಲ್ಲ ರೀ, ಏನ್ ಮಾಡೋಣ ಹೇಳಿ? ಸತ್ಯ ಸರ್. ಮತ್ತೆ ಈ ವಾಸ್ತವ ಒಪ್ಕೋಬೇಕಲ್ವಾ? ಹೋಗ್ದಿರೋನು ಇಲ್ಲ. ಯಾಕೆಲ್ಲ ಅಲ್ಲಿ ಬಂದ್ಬಿಡ್ರಪ್ಪ, ಬೆಂಗಳೂರನ್ನ ಆಫೀಸ್ ಇದೆಯಲ್ಲ, ಎಲ್ಲ ಬನ್ನಿ ಸಾಯಂಕಾಲ ಅಂತಾರೆ. ಹೋಗಕ್ಕೆ ಹೋದವ್ರು ಆದ್ರು ಹೋದ್ರು, ಯಾರು ಸಾಧ್ಯವಾಗಿತ್ತು, ಹೋಗ್ದಿದ್ದವ್ರು ಇಲ್ಲ. ಏನ್ ಮಾಡಿ ನೀವು ಇದಕ್ಕೆ ನಾನು ಪ್ರಶ್ನೆ ಮಾಡಿದ್ದೀನಿ ಸರ್. ಯಾವಾಗ ಇದೇನ್ ಹೇಳಿದೀರಾ? ನಾನು ಪ್ರಶ್ನೆ ವೋಟಿಂಗ್ ಟೈಮಲ್ಲಾದ್ರೂ ಆ ಬೂತ್ಗಳ ಹತ್ರ ಕೂತ್ಕೊಳ್ಳೋರಿಗೆ ಒಂದ್ ಸ್ವಲ್ಪ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ 1,500-2,000 ಕೊಡ್ತಾರಲ್ಲ, ಅಲ್ಲೆಲ್ಲ ಕೊಡ್ಬೇಕಾಗಿದ್ದು ಇವತ್ತು ಕೊಡ್ಬೇಕಾಗಿತ್ರಿ. ರಿಯಲ್ ಹೋಗಿ ಓಡಾಡ್ಬೇಕಾದ್ರೆ ಇವತ್ತು ಒಂದು ಪೆಟ್ರೋಲ್ ಲೈನ್ಸ್ ಆದ್ರೂ ಕೊಟ್ಟಿದ್ರು. ಚುನಾವಣಾ ಆಯೋಗ ನನ್ನ ಮೇಲೆ ನೀವು ಯಾವುದೇ ತರನಾದಂತ ಅಲಿಗೇಷನ್ಸ್ ಅನ್ನ ಮಾಡಬಾರ್ದು ಅಂತ ಎಲ್ಲಾ ಪಕ್ಷಗಳಿಗೆ ಕೊಟ್ಟಿರ್ತಕ್ಕಂಥ ಕೆಲಸ ಇದು. ಬಸವರಾಜ್ ಅವ್ರನ್ನ ಮತ್ತೆ ಮತಾಯ ಸ್ಥಾನ
ಕೇಳಬೇಕು ನಾನು. ಒಂದೇ ಒಂದು ಬ್ರೇಕ್ ಸಮಯ, ಈಗ ಬ್ರೇಕ್ ತೊಗೊಂಡು ನಾನು ವಾಪಸ್ ಬರ್ತೀನಿ ನಾನು. ಎಕ್ಸೆಲ್ ಪಿ ಯು ಕಾಲೇಜ್ ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಯುತ್ತೆ ಒಂದು ಬ್ರೇಕ್ ಆದಮೇಲೆ. ಎಕ್ಸೆಲ್ ಪಿ ಯು ಕಾಲೇಜ್ ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿತಾ ಇದೆ. ಫ್ರಾಂಕ್ಲಿ ಸ್ಪೀಕಿಂಗ್, ಈ ಒಂದು ಅಧ್ವಾನ ನಡೆದಿದ್ದಿಲ್ಲ SIR ಅಂತ, ಅಧ್ವಾನ ನಾನು ಕರೀಲೇಬೇಕಿದೆ, ಬೇಕಾದಷ್ಟು ಕಾರಣಗಳಿದೆ ಇದಕ್ಕೆ. ಒಬ್ಬ ಮನುಷ್ಯ ಬದುಕಿದ್ದಾನೋ, ಸ್ಥಳಾಂತರವಾಗಿದ್ದಾನೋ, ಮೃತಪಟ್ಟಿದ್ದಾನೋ, ಅವನು ಬಾಡಿಗೆದಾರನೋ ಹೌದೋ ಅಲ್ವೋ, ಹಳ್ಳಿಗಳಲ್ಲಿ ಹೇಳೋದು ಈಸಿ. ಬಸವರಾಜ್ ಧಾರವಾಡ ಅವರು ಬೆಂಗಳೂರು ಇದ್ದಂತೆ ಕಣಪ್ಪ, ಅವನು ಬಂದಿದ್ದಾನಂತೆ, ಇಂಥವ್ರ ಮಗ ಅಲ್ವಾ ಅವನು, ಅಲ್ಲಿ ಓದ್ತಿದ್ದ ಕಣಪ್ಪ, ಅವನು ಕೆಲಸ ಮಾಡ್ತಿದ್ದ, ಗೊತ್ತಾಗ್ಬಿಡ್ತು ಹಳ್ಳೀಲಿ ಬಂದ ಬರಲಿಲ್ಲ ಅಂಥೇಳಿ. ಬೆಂಗಳೂರಲ್ಲಿ ಪಕ್ಕದ ಮನೆಯಲ್ಲಿ ಯಾರಿದ್ದಾರೆ, ಒಂದು ಮನುಷ್ಯ ಸತ್ತು ಹೋಗ್ಬಿಟ್ರೆ ಯಾರು ಅಕಸ್ಮಾತ್ ವಾರಸ್ತಾರಲ್ಲ ಅಂದರೆ ಆ ಹೆಣ ಗಬ್ಬು ನಾರಿದ್ರೆ ಈ ಮನೇಲಿ ಒಬ್ಬ ಬದುಕಿದೆ ಸತ್ತೋಗ್ಬಿಟ್ಟು ಅಂತ ಗೊತ್ತಾಗೋದೇ ಹೊರತು ಅದರ್ವೈಸ್ ಗೊತ್ತಾಗಲ್ಲ. ಅವ್ರವ್ರ ಬಿಸ್ನೆಸ್ ಅವ್ರವ್ರಿಗೆ, ಅವ್ರವ್ರದ್ದು ಹೊಟ್ಟೆಪಾಡು ಅವ್ರವ್ರಿಗೆ ಅಂತ ಪರಿಸ್ಥಿತಿ ಇದೆಯಲ್ಲ. SIR ಇಡೀ ಪ್ರಕ್ರಿಯೆ ಗಮನಿಸಿದಾಗ ಹೋಲ್ ಹಾರ್ಟೆಡ್ಲಿ ನಾನು ಈ ಕೆಲಸ ಮಾಡಲೇಬೇಕು ಅಂತೇಳಿ ಕೆಲಸ ಮಾಡಿರೋರು ಬಹಳ ವಿರಳಾತಿ ವಿರಳ, ಅನೇಕರಿಗೆ ತರಬೇತಿ ಇಲ್ಲ. ಒಂದೇ ಒಂದು ಸೆಂಟ್ರಲ್ಲಿ ಕಣ್ಣಾರೆ ಕಂಡಿದ್ದು ನಾನು ನಿಮ್ಗೆ ಹೇಳ್ತಾಯಿದ್ದೀನಿ ಬಸವರಾಜಿ, ಕಣ್ಣಾರೆ ಕಂಡಿದ್ದು. ಒಂದು ಫಾರ್ಮ್ ಫಿಲ್ ಮಾಡ್ಕೊಂಡು ಬಂದಿದ್ದಾರೆ ಒಬ್ಬರು, ಇದು ಸರಿ ಇಲ್ಲ ಅಂದರು. ಮೇಲೆ ಯಾಕ್ರಿ ಬರೆದ್ರಿ, ಇಲ್ಲಿ ಬರ್ದಿಲ್ವೇನ್ರಿ ಹೆಸರು, ಇಲ್ಲಿ ನಿಮ್ದು ಹೆಸರು ನಮಗೆ ಗೊತ್ತಲ್ರಿ, ನೀವು ಯಾಕ್ರಿ ಬರ್ದಿದ್ದೀರಿ, ಸರಿ ಇನ್ಯಾರ ಹೆಸರು ಬರೀಬೇಕಿಲ್ಲಿ, ನಿಮ್ಮ ಅಮ್ಮನ ಹೆಸರು ಬರೀರಿ ಅಂದರು. ಅಮ್ಮನ ಹೆಸರು ಬರೆದ್ರು. ರೀ ಯಾವನಾದರೂ ಅಮ್ಮನ ಹೆಸರು ಬರೀತಾರೆ ಅನ್ರಿ. ಇನ್ನೊಂದು ಟೇಬಲ್ಲು, ಒಂದೇ ಟೇಬಲ್ 4 ಜನದ ಕತೆ ನಾನು ನೋಡಿರೋದು, ಇಲ್ಲಿ ಅಮ್ಮನ ಹೆಸರು ಬರೀತಾರ ಅಂತಾರೆ. ಸರಿ ಪಕ್ಕದಕ್ಕೆ ಹೋಯ್ತು, ವೈಟ್ನರ್ ಹಾಕಿ ಸಾರ್ ತಪ್ಪಾಗ್ಬಿಟ್ಟಿದೆ ಇಲ್ಲಿ ಅಂದರು. ಇಲ್ಲಿ ಖಾಲಿ ಬಾಕ್ಸ್ ಬಿಟ್ಟಿದ್ದೀರಲ್ರಿ, ಇಲ್ಲಿ ಬರೀರಿ ಅಂದರು. ಇನ್ನೊಬ್ಬರು ಬಂದರು, ಸಾರ್ ಮೇಲ್ಗಡೆ ಏನೂ ಬರೆಯೋಕೆ ಹೋಗ್ಬಿಡಿ, ಕೆಳಗಡೆ ಬರೆದ್ಬಿಡಿ, ಫಾರ್ಮ್ 6 ಇನ್ನೊಂದು ಸಲ ಕೇಳ್ತಾರಲ್ಲ ದಾಖಲೆ ಕೊಟ್ಕೊಂಡು ಸರಿ ಮಾಡ್ಕೊಂಬಿಡಿ, 2002 ನಿಮಗೆ ಗೊತ್ತಿಲ್ವಲ್ಲ ಅಂದರು. ಈ ಮಟ್ಟದಲ್ಲಿ ತರಬೇತಿ ರಹಿತವಾಗಿ, ಜವಾಬ್ದಾರಿ ರಹಿತವಾಗಿ ಒಂದು ಚುನಾವಣಾ ಆಯೋಗದ ಕಡೆಯಿಂದ ಬೇಜವಾಬ್ದಾರಿಯಿಂದ ವರ್ತಿಸಿರೋದು ಇಲ್ಲೇನಾ ಅಂತ ನಂಗೆ ಅನುಮಾನ. ಸರ್ ಇದು ಇಲ್ಲಿ ಮಾತ್ರ ಅಲ್ಲ, ಚುನಾವಣೆ ಮಟ್ಟದಲ್ಲಿ ಏನು ಚುನಾವಣೆ ಒಂದು ಕಂಪ್ಲೀಟ್ ಸೆಟಪ್ ಇದೆ. ಆಮೇಲೆ ಇಲ್ಲಿ ನಿಮ್ಗೇನು ಓದಕ್ಕೆ ಬರಲ್ವೇನ್ರಿ, ನೀನು ಅಕ್ಷರಸ್ಥ ಅಲ್ವೇನೋ, ನಿಂಗೆ ಫಾರ್ಮ್ ಫಿಲ್ ಮಾಡಕ್ಕೆ, ಅದೆಲ್ಲ ಇಶ್ಯೂ ಇಲ್ಲಿ. ನೀವು ಯಾವ ಥರ ಆದರೂ ಫಿಲ್ ಮಾಡಿ, ಒಬ್ಬನಿಗೆ ಸರಿ ಅನ್ಸುತ್ತೆ, ಇನ್ನೊಬ್ಬನಿಗೆ ಸರಿ ಅನಿಸ್ತಾ ಇಲ್ಲ. ಅದು ಇನ್ನೊಂದು ಇಂಪಾರ್ಟೆಂಟ್ ಏನು ಗೊತ್ತಾ ರಮಕಾಂತ್ ಅವರೇ, ಈ ಎನ್ಯುಮರೇಷನ್ ಪ್ರೊಸೆಸ್ ಇದೆಯಲ್ಲ, ಓನಸ್ ವೋಟರ್ ಮೇಲೆ ಇಲ್ಲ, ಓನಸ್ ಇರೋದು CA ಆಫೀಸ್ ಮೇಲೆ. ಓಕೆ, ಎಲ್ಲ ವೋಟರ್ಗಳನ್ನ ಡ್ರಾಫ್ಟ್ ರೋಲಿಗೆ ತಗೊಂಡ್ ಬರಬೇಕು ಅನ್ನೋದು ಓನಸ್ ಅವ್ರ ಮೇಲಿದೆ. ಸೊ ಬಟ್ ಇವ್ರು ಹೇಗೆ ಆಡ್ತಾ ಇದ್ದಾರೆ ಅಂದ್ರೆ, ನಿಮ್ಮನ್ನ ಅದ್ರಲ್ಲಿ ಸೇರಿಸ್ಕೊಂಡ್ರೆ ನಾನೊಂದು ದೊಡ್ಡ ನಿಮ್ಮ ಮೇಲೆ ಉಪಕಾರ ಮಾಡಿದ್ದೀನಿ ಅನ್ನೋ ರೀತಿಯಲ್ಲಿ ಆಡ್ತಾರಲ್ಲ, ಅದು ಮೇಜರ್ ಸಮಸ್ಯೆ. ಅದ್ರ ಜೊತೆಗೆ ಈ ಲೆಥಾರ್ಜಿ ಏನು ಬಂದಿದೆ, ಎಸ್ಪೆಷಲಿ ಬ್ಯಾಂಗ್ಳೂರ್ ರೀಜನಲ್ಲಿ, ಕರ್ನಾಟಕದಲ್ಲಿ ಸುಮಾರು ಕಡೆ ಬಂದಿದೆ. ಯಾಕಂದರೆ ಅದರಿಂದನೇ ಇಷ್ಟೊಂದು ಈಗ ನಾವು ASDDO ನೋಡ್ತಾ ಇರೋದು. ಹಲವಾರು ಅಂದರೆ ಇಮ್ಯಾಜಿನ್ ಮಾಡೋಕ್ಕೂ ಆಗಲಾರ್ದಂಥ ಜಿಲ್ಲೆಗಳಲ್ಲಿ, ಯಾದಗಿರಲ್ಲಿ 20%, ರಾಯಚೂರಲ್ಲಿ 18%, ಬೆಂಗಳೂರಲ್ಲಿ ಹೈಯೆಸ್ಟ್ ಇದೆ. ಆ್ಯಂಡ್ ಬ್ಯಾಂಗ್ಳೂರ್ದು ನನಗೆ ಏನು ಇವತ್ತು ಒಂದು ತಾಳೆ ಹಾಕಿದೆ ಅವ್ರು ಕೊಟ್ಟಿರೋ ಡೇಟಾ ನೋಡಿಕೊಂಡು ನಿಮಗೆ ಯು ವಿಲ್ ಬಿ ಶಾಕ್ಡ್. ಲೋಕಸಭೆಯಲ್ಲಿ 2024 ಚುನಾವಣೆ ನಡೀತು, ಅವಾಗ ಇದು ಎಲೆಕ್ಷನ್ ಕಮಿಷನ್ ಇದ್ದಂಥ ಡೇಟಾ ಆನ್ಲೈನ್ ಇದೆ. ಬೆಂಗಳೂರು ನಾರ್ತಲ್ಲಿ 37,15,000 ವೋಟರ್ ಇದ್ರು. ಅದರಲ್ಲಿ 17,56,000 ವೋಟ್ ಹಾಕಿದ್ರು. ವೋಟಿಂಗ್ ಪರ್ಸೆಂಟೇಜ್ 54%. ಅದೇ ರೀತಿ ಸೆಂಟ್ರಲಲ್ಲಿ 24,34,000 ವೋಟರ್ ಇದ್ರು, 13.18 ವೋಟ್ ಹಾಕಿದ್ರು, 54%. ಎಲ್ಲ ಅರ್ಧದ ಲೆಕ್ಕಕ್ಕೆ ಅದು ಹತ್ತತ್ರ ಇದೇ ನಂಬರಿಗೆ ಬಂತಾ, ಓಕೆ ಅನ್ನೋಣ, ಪರವಾಗಿಲ್ಲ, ಹಂಗಂದ್ರೆ ಏನೋ ಕ್ಲೀನಪ್ ಆಗಿದೆ. ವಾಟ್ ಯು ವಿಲ್ ಬಿ ಸರ್ಪ್ರೈಸ್ಡ್, ಇವತ್ತು SIR ಲಿಸ್ಟ್ ಕೊಟ್ಟಿದ್ದಾರೆ. ಕೊಟ್ಟಿರೋದ್ರಲ್ಲಿ ಇವ್ರು ಹೇಳ್ತಾ ಇರೋದು 2026 ಬರೋವರೆಗೂ ನಮ್ಮ ಹತ್ರ 33,04,000 ವೋಟರ್ ಇದ್ರು ನಾರ್ತಲ್ಲಿ. ಅಂದರೆ 32-15 ಇದ್ದದ್ದು 33-4 ಆಯಿತು. ಮೇ ಬಿ ನ್ಯೂ ಎಡಿಷನ್ಸು ಅದು ಇದು ಫೈನ್. ಆದರೆ ಅದರಲ್ಲಿ ಎಲಿಜಿಬಲ್ ವೋಟರ್ಸು ಅಂತ ಇವತ್ತು ಲಿಸ್ಟ್ ಆಗಿರೋದು, ಅಂದರೆ ಇವ್ರು ವೋಟರ್ ಸಿಕ್ಕಿರೋರು ನಮಗೆ ಅಂತ ಅವ್ರು ಹೇಳ್ತಾ ಇರೋದು 17,70,000 ಮಾತ್ರ. ಆದರೆ 2024ರಲ್ಲಿ ವೋಟಿಂಗ್ ಆಗಿದ್ದು 17,56,000. 4 ಲಕ್ಷ ವೋಟ್ಗಳು ನಕಲಿ ವೋಟ್ ಹಾಕ್ಸ್ಬಿಟ್ರ ನೀವು ಹೆಂಗೆ? ಕರೆಕ್ಟ್. ಬೆಂಗಳೂರು ಸೆಂಟ್ರಲಲ್ಲಿ 24,95,000. ಈಗ ಹೇಳ್ತಾ ಇರೋದು ಇವರು 13,06,000 ಮಾತ್ರ ಎಲಿಜಿಬಲ್ ವೋಟರ್ ಇದ್ದಾರೆ ಅದರಲ್ಲಿ ಅಂತ. 24ರಲ್ಲಿ ವೋಟಿಂಗ್ ಆಗಿದ್ದು ಎಷ್ಟು ಗೊತ್ತಾ? 13,18,000. ಓಕೆ, ಅಂದ್ರೆ 110% ವೋಟಿಂಗ್ ಆಗಿದೆ ಬೆಂಗಳೂರಲ್ಲಿ. ಬಟ್ ನೀವು ಹೇಳಿದ್ದು 51% ಮಾತ್ರ ವೋಟಿಂಗ್ ಆಯ್ತು ಅಂತ. ಬೆಂಗಳೂರು ಸೌತ್ ಅಲ್ಲಿ 24 ಲಕ್ಷಕ್ಕೆ ಅವ್ರು ಮಾತಾಡೋದು ಅದನ್ನ, ಆ 24 ಲಕ್ಷಕ್ಕೆ ಅರ್ಧ ವೋಟರೇ ಇರ್ಲಿಲ್ಲ ಇದರಲ್ಲಿ. ಸ್ಕ್ಯಾಮ್ ನಾನು ಹೇಳ್ತೀನಿ ನಿಮ್ಗೆ. 23,82,000, 11,58,000 ವೋಟಿಂಗ್ ಇವತ್ತು ಇವರು ಎಲಿಜಿಬಲ್ ಅಂತ ಹೇಳ್ತಾ ಇದ್ದಾರೆ 2 ವರ್ಷ ಆದ್ಮೇಲೆ. 12,50,000 ಜನ ವೋಟ್ ಹಾಕಿದ್ದಾರೆ 2024ರಲ್ಲಿ. ಹಾಗಾದ್ರೆ ಎಕ್ಸ್ಟ್ರಾ ವೋಟ್ಗಳು ಯಾವ್ದು ಎಲ್ಲಿ ಹೋದ್ರು ಅವರು? ಓಕೆ, ಬೆಂಗಳೂರಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ ಹೊರತು ಯಾರು ಬೆಂಗಳೂರು ಬಿಟ್ಟು ಹೋಗಿಲ್ಲ. ಬೆಂಗಳೂರಿಗೆ ಈಗ ವಲಸೆ ಹೋಗಿರೋ ರಾಯಚೂರಿಂದ, ಯಾದಗಿರಿಂದ, ಇಲ್ಲೊಂದು ಮತ್ತೊಂದು ಹಲವಾರು
ಕ್ಷೇತ್ರದಿಂದ ಬೆಂಗಳೂರು ಬಂದಿದ್ದಾರೆ ಹೊರತು ಇಲ್ಲಿಂದ ಬಿಟ್ಟು ಹೋಗಿಲ್ಲ. ಹಂಗಂದ್ರೆ ಅಲ್ಲಿ 12,50,000 ಓಟ್ ಆಯ್ತು, ಇವತ್ತಿಲ್ಲಿ ಕಮ್ಮಿ ಆಯ್ತು. ನಂಬರ್ 2 ಇದ್ರಲ್ಲಿ ಸ್ಕ್ಯಾಮ್ ಹೇಳ್ತೀನಿ ನಿಮ್ಗೆ, ಇದು ಎಷ್ಟು ದೊಡ್ಡ ದಂಧೆ ಗೊತ್ತಾ? 25 ಲಕ್ಷ ವೋಟರ್ ಇದ್ದಾರೆ ಅಂದ್ರೆ ನೀವು ಎಷ್ಟು ವೋಟರ್ ಲಿಸ್ಟ್ಗಳನ್ನ ಪ್ರಿಂಟ್ ಮಾಡಬೇಕು, ಎಷ್ಟು ವೋಟರ್ ಚೀಟಿಗಳನ್ನ ಪ್ರಿಂಟ್ ಮಾಡಬೇಕು, ಅದಕ್ಕೆ ತಕ್ಕಂತೆ ಬೂತ್ಗಳು, ಅದ್ರ ತಕ್ಕಂತೆ ಅದ್ರದ್ದೆಲ್ಲಾ ಖರ್ಚುಗಳು. ಕರೆಕ್ಟ್ ಲೆಕ್ಕ ತಗೊಂಡಿರ್ತೀರಿ ನೀವು. ಇದು ವೋಟಿಂಗ್ ಆಗ್ಬೇಕಾದ್ರೆ ಲೆಕ್ಕ ಬಂದ್ಬಿಟ್ಟಿರ್ತದು. ನಿಮ್ಮ ಹತ್ರ 50% ಜಾಸ್ತಿ ನೀವು ಬ್ಲೋಟ್ ಮಾಡಿ ಒಂದು ಸಂಖ್ಯೆ ತೋರಿಸಿ ಅದಕ್ಕೆ ತಕ್ಕಂತೆ ನೀವು ವೋಟಿಂಗ್ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡ್ಕೊಳ್ಳಕ್ಕೆ ಎಷ್ಟು ಖರ್ಚು ವೆಚ್ಚ ಆಗುತ್ತೆ? ಹಂಗೆ ಬರಲ್ಲ. ಐ ವಿಲ್ ಟೆಲ್ ಯು ಬಸವರಾಜ್, ಐ ವಿಲ್ ಟೆಲ್ ಯು. ನನ್ನ ಕ್ವಶನ್ ಇದೆ ಇಲ್ಲಿ, ನೀವು ಇದಕ್ಕೆ ಕ್ಲಾರಿಫಿಕೇಶನ್ ಕೊಡ್ಬೋದು. 100 ಜನ ವೋಟರ್ ಇದ್ದಾರೆ ಅಂತ ನಾನು ಬೂತ್ ಓಪನ್ ಮಾಡಿದ್ದೀನಿ ಇಲ್ಲಿ, ಬಂದವ್ರು 15 ಜನ, ನಾನು ಬೂತ್ಗೆ ಅಷ್ಟೇ ಖರ್ಚು ಮಾಡ್ಬೇಕು. ನಾನು EVM ಅಲ್ಲ ಹಾಕ್ಲೇಬೇಕು, ಸಿಬ್ಬಂದಿ ಅಷ್ಟೇ. 100 ಜನ ವೋಟರ್ ಇದ್ದಾರಲ್ಲ ಅಲ್ಲಿ ಅಲ್ವಾ? ಇಲ್ಲ ಅಂದ್ರೆ 50 ಜನ ವೋಟರ್ ಇದ್ರೆ 50 ಜನ ಮಾಡ್ತೀನಿ ನಾನು. ಇದು ವರ್ಕ್ಸ್ ಫಾರ್ ಒನ್ ಬೂತ್. ಸ್ವಾಮಿ ಅವ್ರು ಬಂದು ವೋಟ್ ಹಾಕ್ಲಿಲ್ಲ ನಾನೇನ್ ಮಾಡ್ಲಿ? ಇಟ್ ವರ್ಕ್ಸ್ ಫಾರ್ ಒನ್ ಬೂತ್. 6.5 ಲಕ್ಷ ಜನ ವೋಟರ್ ಇದ್ರೆ 3 ಲಕ್ಷ ವೋಟರ್ ಇದ್ರೆ ಎಷ್ಟು ಬೂತ್ಗಳು ಇರ್ತವೆ? 3 ಲಕ್ಷ ವೋಟರ್ ಅಕಾಮಡೇಟ್ ಮಾಡಕ್ಕೆ 300 ಬೂತ್ ಬೇಕು. 6 ಲಕ್ಷ ವೋಟರ್ ಅಕಾಮಡೇಟ್ ಮಾಡಕ್ಕೆ 600 ಬೂತ್ ಬೇಕು. 6 ಲಕ್ಷ ವೋಟರೇ ಇಲ್ಲ, ಇರೋದೇ 3 ಲಕ್ಷ ವೋಟರ್. 6 ಲಕ್ಷ ಇದ್ರು ಸ್ವಾಮಿ, ಅವ್ರಿಗೆ ಬಂದಿಲ್ಲ, ನಾಪತ್ತೆ ಆಗಿದ್ದಾರೆ, ಮನೆ ಖಾಲಿ ಮಾಡಿದ್ದಾರೆ, ಸತ್ತೋಗಿದ್ದಾರೆ. ಇದನ್ನ ನಾನು 24ರಲ್ಲಿ ಹೇಳಿದ್ರೆ ಇದ್ರು ಅವ್ರು ಬಂದಿಲ್ಲ, ಸರ್ ಅವ್ರು ವೋಟ್ ಆಗ್ತಾ ಇಲ್ಲ. ಈಗ ಹೇಳ್ತಿದ್ರೆ ವೋಟರೇ ಇಲ್ಲ ಅಂತ. ಬಸವರಾಜ್ ಅವ್ರ ಕ್ವಶನ್ ನಿಮಗೆ ಫಾರ್ವರ್ಡ್ ಮಾಡ್ತಾ ಇದ್ದೇನೆ. ಕ್ವಶನ್ ನಾನು ಎಲ್ಲಿ ಹೋದ್ರು ಹಾಗಾದ್ರೆ ಇವರೇ 6 ಲಕ್ಷ ಅಂತ ಹೇಳ್ತಾರೆ, ಇವತ್ತಿಗೆ ಉಳ್ಕೊಂಡವರು ಬರೀ 2.5 ಲಕ್ಷ ಅಂತ ಹೇಳ್ತಾರೆ. ಮತದಾನ ನೋಡಿದ್ರೆ 3.5 ಲಕ್ಷನ 3.25 ಲಕ್ಷನ ಮತದಾನ ಆಗಿದ್ರೆ ಈಚ್ ಅಂಡ್ ಎವ್ರಿ ಕಾನ್ಸ್ಟಿಟ್ಯೂನ್ಸಿನೋ ಒಂದಷ್ಟು ಬೂತ್ಗಳು ಲೆಕ್ಕ ಹಾಕೊಂಡ್ಬಿಟ್ರೆ 5,000, 10,000, 25,000 ಜನ ಎಕ್ಸ್ಟ್ರಾ ವೋಟರ್ಸ್ ಬಂದು ವೋಟ್ ಹಾಕಿದ್ರಾ? ನಕಲಿ ವೋಟ್ ಚೋರಿ ಅವತ್ತು ನಡೆದಿತ್ತಾ ಅಂತ ಅವ್ರ ಕ್ವಶನ್. ಆ ಇನ್ಫ್ರಾಸ್ಟ್ರಕ್ಚರ್ ಎಷ್ಟ ದುಡ್ಡು ಸೇವ್ ಮಾಡಿದ್ರ ಅಂತ. ಈಗ ರಮಕಾಂತ್ ಅವರೇ, ಈಗ ನೋಡಿ, ನಾವು ಏನೋ ಈಗ ಡಿಬೇಟ್ ಮಾಡ್ತಾ ಇದ್ದೇವೆ, ಜನರು ರಾಜ್ಯದಲ್ಲಿ ದೇಶದಲ್ಲಿ ಇದರ ಬಗ್ಗೆನೇ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಇದೆಲ್ಲ ಈಗ ಚುನಾವಣಾ ಆಯೋಗದ ವತಿಯಿಂದ ಇದು ಒನ್ ಸೈಡೆಡ್ ಆಕ್ಷನ್ ಆಗ್ತಾ ಇದೆ. ಈಗ ಎನ್ಯುಮರೇಷನ್ ಫಾರ್ಮ್ ಕೊಡುವಂತ ಇರುವುದು, BLOಗಳು ಮನೆ ಮನೆಗೆ ಹೋಗಿದ್ದು ಹೇಳುವಂಥದ್ದು, ಅದಕ್ಕೆ ಪೂರಕವಾದ ಸಾಕ್ಷ್ಯಾಧಾರಗಳು ಇಲ್ಲದಿರೋದು. ಈಗ ಓಕೆ, ಅವರು ಹೇಳ್ತಾರೆ ಫೈನಲಿ ಮಹಜರ್ ಮಾಡ್ತಾರೆ, ಈವ್ನಿಂಗ್ ಅವರು BLOಗಳದ್ದು ಮೀಟಿಂಗ್ ಮಾಡ್ತಾರೆ, ಅದೆಲ್ಲ ಓಕೆ, ದಟ್ ಇಸ್ ಆಲ್ ಕ್ಯಾನ್ ಬಿ ಕುಕ್ಡ್ ಅಪ್. ವಾಟ್ ಈಸ್ ದ ಕೋಜೆಂಟ್ ಎವಿಡೆನ್ಸ್, ವಾಟ್ ಈಸ್ ದ ರಿಯಲ್ ಎವಿಡೆನ್ಸ್ ಅಂತ ಹೇಳುವಂಥದ್ದು. ಇವನು ಈಸ್ ದರ್ ಎನಿ ವಿಡಿಯೋ ಪ್ರೂಫ್? ಒಂದು ಸಣ್ಣ ಕ್ಲಿಪ್ಪಿಂಗ್ ಏನಾದ್ರು ಅವ್ರು ಮಾಡಿಕೊಂಡಿದ್ದಾರೆ. ಯಾಕಂದ್ರೆ BLOಗಳಿಗೆ ಏನು ಲಕ್ಷಗಟ್ಟಲೆ ಜನರದ್ದು ಇರುವುದಿಲ್ಲ BLOಗಳಿಗೆ. ಯಾಕಂದ್ರೆ ಇವನ್ ಬೇಕೆ ಇವರಿಗೆ ಮತದಾರರ ಮನೆಗೆ ಚುನಾವಣಾ ಆಯೋಗದವ್ರು ಬಂದ್ರು ವಿಡಿಯೋ ಇಲ್ಲ. ಮತದಾರರು ಹೋಗಿ ವೋಟ್ ಬೂತ್ ಅಲ್ಲಿ ವೋಟ್ ಹಾಕ್ಬಿಟ್ಟು ಅಲ್ಲಿ ನನ್ಗೊಂದು ವಿಡಿಯೋ ಬೇಕಪ್ಪ ನಾನು ಚೆಕ್ ಮಾಡಬೇಕು ಅಂದ್ರೆ ಆ ವಿಡಿಯೋನು ಕೊಡಲ್ಲ. ಎರಡಕ್ಕೂ ಗೌಪ್ಯತೆ ಇಲ್ಲಿ, ಗೌಪ್ಯತೆ ಅಂತ ಒಂದು ವರ್ಡ್ ಇದೆ ಇಲ್ಲಿ ಇವ್ರ ಹತ್ರ, ಅಸ್ತ್ರ. ಆಗಿರುವುದರಿಂದ ಚುನಾವಣಾ ಆಯೋಗದ ಈ ಒಂದು ಪ್ರಕ್ರಿಯೆಯಲ್ಲಿ ಖಂಡಿತವಾಗಿಯೂ ಡೌಟ್ ಇದೆ. ಅಂಡ್ ಇವರು BLOಗಳು ಮಾಡುವಂತ ಕೆಲಸಗಳು, BLOಗಳನ್ನು ಇನ್ಫ್ಲೂಯೆನ್ಸ್ ಮಾಡಕ್ಕೆ ದೇರ್ ಮೇ ಬಿ ಸಮ್ ಪೀಪಲ್ ವರ್ಕಿಂಗ್ ಬಿಹೈಂಡ್. ಯಾಕಂದ್ರೆ ಈಗಾಗಲೇ ನಾವು ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ನಡೆದಂತ ಇದು ಇಲೆಕ್ಷನ್ ಅಲ್ಲಿ ಯಾವ ರೀತಿ 25,000, 30,000 ಓಟ್ಗಳು ನಮ್ದು ಹೋಗಿದೆ ಅಂತ ಹೇಳ್ಕೊಂಡು ಒಬ್ಬೊಬ್ಬರು ಕ್ಯಾಂಡಿಡೇಟ್ ಹೇಳಿರುವಂತದ್ದು, ಇದನ್ನೆಲ್ಲ ನಾವು ಗಮನಿಸಿದಾಗ, ಅದಲ್ಲದೆ EVM ನಲ್ಲಿ ಆಗಿರುವಂತ ಈ ಸಮಸ್ಯೆಗಳು, ರಾತ್ರಿ EVM ಸೆಂಟರ್ ಗಳನ್ನು ಓಪನ್ ಮಾಡುದು, ಬಹಳಷ್ಟು ಗೋಲ್ಮಾಲ್ಗಳು ಆಗ್ತಿರೋದನ್ನ ನಾವು ನೋಡಿದ್ದೇವೆ. ವಿಡಿಯೋಗಳನ್ನು ಉತ್ತರ ಪ್ರದೇಶದಲ್ಲಿ ಅಂತೂ ವಿಡಿಯೋಗಳ ಮುಖಾಂತರ ಇದೆಲ್ಲವನ್ನು ನಾವು ಗಮನಿಸಿದಾಗ ಈ ಒಂದು SIR ಅನ್ನು ಇವರು ಮಾಡ್ತಿರೋದು, ಯಾಕಂದ್ರೆ ಎಸ್ಪೆಷಲಿ ಇದು ನಾನ್ ಬಿಜೆಪಿ ಗವರ್ಮೆಂಟ್ ಇರೋದ್ರಿಂದ, ಇದರಲ್ಲಿ ನಾನ್ ಬಿಜೆಪಿ ಗವರ್ಮೆಂಟ್ ಇದೆ, ಸೆಂಟ್ರಲ್ ನಲ್ಲಿ ಬಿಜೆಪಿ ಗವರ್ಮೆಂಟ್ ಇದೆ. ನಿಮ್ಗೆ ಈಗ ಚುನಾವಣಾ ಸರ್ ನಂಗೆ ಆಶ್ಚರ್ಯ ಮತಾಯ್ ಸರ್ UP-ನಲ್ಲಿ 2,89,00,000 ಬಿಡಿ, 22 ಕೋಟಿ ಜನ ಮತದಾರರಿದ್ದಾರೆ ಅಲ್ಲಿ, ಜನಸಂಖ್ಯೆ ಅಷ್ಟಿದೆ ಅಲ್ಲಿ, ಆಯ್ತಾ? ಅಲ್ಲಿ 2 ಕೋಟಿ ಚಿಲ್ಲರೆ, ಓಕೆ, ಒಂದು ಆ ನಂಬರ್ ಒಪ್ಕೊಂಡ್ಬಿಡೋಣ ಬೇಕಾದ್ರೆ. ನಮ್ಮ ಕರ್ನಾಟಕ ನೋಡಿ ಇರೋದೇ 5 ಕೋಟಿ ಚಿಲ್ಲರೆಗೆ 1,11,00,000 ಜನ ಸೆಕೆಂಡ್ ಪ್ಲೇಸು. ಇನ್ನು ಮತದಾರ ರೇಷಿಯೋಗೆ ಸಂಬಂಧಪಟ್ಟ ಲೆಕ್ಕ ಹಾಕೊಂಡ್ಬಿಟ್ರೆ ಕರ್ನಾಟಕನೇ ಹೈಯೆಸ್ಟ್ ರೇಷಿಯೋ ವೈಸ್ ನಾನು ಮಾತನಾಡೋದಾದ್ರೆ ನಂಬರ್ 1 ಕರ್ನಾಟಕ. ಯಾಕಂದ್ರೆ ಕರ್ನಾಟಕದಲ್ಲಿ ಈಗ ನೆಕ್ಸ್ಟ್ ಎಲೆಕ್ಷನ್ ಬರುವ ಮೊದಲು ಈ ಒಂದು ಕೆಲಸವನ್ನು ಮಾಡಿ ಕುಕ್ಕಪ್ ಸ್ಟೋರಿ ಮಾಡಿ ಅವರಿಗೆ ಬೇಕಾದಷ್ಟು ಓಟ್ಗಳನ್ನ ಯಾವ ರೀತಿ ತಗೊಳ್ಬೇಕು ಅಂತ ಹೇಳುವಂತ ಲೆಕ್ಕಾಚಾರಗಳು ಎಲ್ಲ ಇರ್ತದೆ. ಅಮಿತ್ ಶಾ ಇವರೆಲ್ಲ ಈಗ ಸೆಂಟ್ರಲ್ ನಲ್ಲಿ ಮಾಡ್ತಿರೋದು ಎಲ್ಲ ಒಂದೊಂದಾಗಿ ಈಗ ಈ ಜಂಟಿ ಸ್ಟ್ರೈಕ್ ನಂತರ ನಮಗೆ ಒಂದೊಂದಾಗಿ ಎಲ್ಲ ಗಮನಕ್ಕೆ ಬರ್ತಾ ಇರೋದ್ರಿಂದ ಇದನ್ನ ಟ್ರಾನ್ಸ್ಪರೆಂಟ್ ಆಗಿ ಫೂಲ್ ಪ್ರೂಫ್ ಆಗಿ BLOಗಳು ಎಲ್ಲಾ ಮನೆಗಳಿಗೆ ಬಂದಿರೋ ಬಗ್ಗೆ ಅವರು ಅಟ್ಲೀಸ್ಟ್ ಒಂದು ವಿಡಿಯೋಗ್ರಾಫಿಕ್ ಎವಿಡೆನ್ಸ್ ಅನ್ನು ಅವ್ರು ಇಟ್ಕೊಳ್ಬೇಕು. ನಾಳೆ ಯಾವ್ದಾದ್ರು ಒಂದು ಓಟ್ ಇಲ್ಲ, ನಮ್ಮ ಮನೆಗೆ ಬಂದಿಲ್ಲ, ಯಾವುದೇ ಅಂಟಿಸಲಿಲ್ಲ ಅಂತ ಹೇಳ್ಕೊಂಡು ಅವ್ನು ತಕರಾರು ತೆಗೆದ್ರೆ ಇವನು ಆ ಮತದಾರರಿಗೆ ಇವನು ಹೋಗಿ ಮೀಟ್ ಮಾಡಿ
ಇದನ್ನು ಕೊಟ್ಟಿರುವಂತದ್ದು, ಆ ಒಂದು ಪ್ರಕ್ರಿಯೆ ಬಗ್ಗೆ ಒಂದು ಸಣ್ಣ ಕ್ಲಿಪ್ಪಿಂಗ್, ಒಂದು 10 ಸೆಕೆಂಡ್ ಸೆಕೆಂಡ್ಸ್ ಮಾಡಿಕೊಂಡು ಅದು ಇಲ್ಲ ಅದನ್ನು ಅಂತ. ಸ್ಟೋರ್ ಮಾಡಿ ಫೈನ್, ಮಾತಾಡ್ತೀನಿ ಸರ್. ಆನ್ಸರಬಲ್ ಆಗಿರ್ಬೇಕು. ಅಲ್ಲದೆ ಚೀಫ್ ಎಲೆಕ್ಷನ್ ಕಮಿಷನರ್ ಅವರಲ್ಲಿ ಕೂತ್ಕೊಂಡು ಯಾರೋ ಇವರು ಕೊಟ್ಟಿರುವಂತ ಒಂದು ಟೈಪ್ ಮಾಡಿ ಕೊಟ್ಟದನ್ನು ಅವರು ಓದಿ ಹೇಳಿಕೊಂಡು ಒಂದು ಸ್ಟಾಟಿಸ್ಟಿಕ್ಸ್ ಅನ್ನು ಕೊಡುವಂತದ್ದು, ಅದರಲ್ಲಿ ಏನು ಅರ್ಥ ಇಲ್ಲ. ಮತ್ತಷ್ಟು ಮಾತಾಡ್ತೀನಿ ನಿಮ್ಮನ್ನ. ಒಂದೇ ಒಂದು ಬ್ರೇಕ್ ಸಮಯ ಸರ್, ಬ್ರೇಕ್ ಸಮಯ. ಎಕ್ಸೆಲ್ PU ಕಾಲೇಜು ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಯುತ್ತೆ. ಒಂದು ಬ್ರೇಕ್ ಆದ್ಮೇಲೆ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿತಾ ಇದೆ. ದರ್ಶನ್, ಈಗ ಏನು ಮಾಡಬಹುದಾಗುತ್ತೆ? ಇನ್ನೊಂದು ಏನಂದರೆ ಇದರಿಂದ ಏನು ಆಗಾರೆ ಪ್ಲಸ್ ಪಾಯಿಂಟ್ ಏನು ಇಲ್ವಾ, ಆಶಾವಾದ ಏನು ಇಲ್ವಾ ಅಂತ ಚೆಕ್ ಮಾಡಿಕೊಂಡಾಗ ಇಲ್ಲ, ಫಾರ್ಮ್ 6 ಅಂತ ಒಂದು ಪ್ರಕ್ರಿಯೆ ಬಾಕಿ ಇದೆ. ಅದರಲ್ಲಿ ಆಧಾರ್ ಕಾರ್ಡ್ ನೀವು ಕೊಟ್ಟುಬಿಡಿ. ಯಾರಿಗಾದರೂ ಅಕಸ್ಮಾತು ನಿಮ್ಮ ಮತಪಟ್ಟಿಯಲ್ಲಿ ನಿಮ್ಮ ಹೆಸರು ಇಲ್ಲ ಅಂದರೆ ಆಧಾರ್ ಕಾರ್ಡ್ ತೋರಿಸುವ ಮೂಲಕ ಅದು ಏಜ್ ಪ್ರೂಫ್ಗೂ ಆಯಿತು, ಅಡ್ರೆಸ್ ಪ್ರೂಫ್ಗೂ ಆಯಿತು, ಮತ್ತು ವಾಲಂಟಿಯರಿ ಫಾರ್ ಐಡೆಂಟಿಫಿಕೇಷನ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದಾರೆ ಆಧಾರ್ ಕಾರ್ಡನ್ನು. ಆಧಾರ್ ನಂಬರ್ ಬರೆದಿದ್ದೀರಿ ಅದರಲ್ಲಿ, ಅರ್ಜಿಲಿ ಆಧಾರ್ ನಂಬರು ಇದೆ. ಪಾಪ ಅವ್ರಿಗೆ ಆಧಾರ್ ನಂಬರ್ ನೋಡಿ ಚೆಕ್ ಮಾಡೋಷ್ಟು ವ್ಯವಧಾನ ಆಯೋಗಕ್ಕೆ ಇದ್ದಂಗಿಲ್ಲ. ಸೊ ಮತ್ತೆ ನೀವೊಂದು ಆಧಾರ್ ಕಾರ್ಡ್ ಕೊಡಿ ಅಂತೇಳಿ ಇರಲಿ. ಇಂಡಿಯನ್ ಪಾಸ್ಪೋರ್ಟ್ ಇದು ಐಡೆಂಟಿಟಿಗೆ, ಏಜ್ ಪ್ರೂಫ್ಗೆ, ಪರ್ಮನೆಂಟ್ ಆರ್ ಕರೆಂಟ್ ಅಡ್ರೆಸ್ ಪ್ರೂಫ್ಗೆ ಇದಾಗುತ್ತಂತೆ. ಬರ್ತ್ ಸರ್ಟಿಫಿಕೇಟು ಅಥವಾ ಕ್ಲಾಸ್ 10 ಸರ್ಟಿಫಿಕೇಟ್, SSLC ಸರ್ಟಿಫಿಕೇಟ್ ಇದೆಯಲ್ಲ ಅದನ್ನು ಕೂಡ ಅಫಿಷಿಯಲ್ ಪ್ರೂಫ್ ಆಫ್ ಏಜ್ ಆರ್ ಡೇಟ್ ಆಫ್ ಬರ್ತ್ ಅಂತ ಅದನ್ನು ಕನ್ಸಿಡರ್ ಮಾಡ್ತಾ ಇದ್ದಾರಂತೆ. ಯುಟಿಲಿಟಿ ಬೇಸಿಸ್, ನಿಮ್ಮ ಬಳಕೆ ಆಧಾರಿತವಾಗಿ ಎಲೆಕ್ಟ್ರಿಸಿಟಿ, ವಾಟರ್ ಅಥವಾ ಗ್ಯಾಸ್ ಕನೆಕ್ಷನ್ದು ಬಿಲ್ ಕೊಡ್ಬೋದಂತೆ ನಿಮ್ದು ಅದು ಇದ್ದರೆ ಅಂತೇಳಿ. ಪ್ರೂಫ್ ಏನಕ್ಕೆ ಅಂದರೆ ಒಂದು ವರ್ಷದಿಂದ ಈ ಅಡ್ರೆಸ್ಸಲ್ಲಿ ನಾನು ಇದ್ದೀನಿ ಅನ್ನೋದಕ್ಕೆ. ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ ಪಾಸ್ಬುಕ್ ಒಂದು ತೋರಿಸ್ಬೋದಂತೆ ನೀವು, ಐಡೆಂಟಿಟಿ ವಿತ್ ಫೋಟೋಗ್ರಾಫ್ಗೋಸ್ಕರವಾಗಿ. ರಿಜಿಸ್ಟರ್ಡ್ ರೆಂಟ್ ಅಗ್ರಿಮೆಂಟ್, ನೀವು ಯಾವುದೋ ಮನೆಗೆ ಬಂದಿದ್ದೀರಿ, ಸೇಲ್ ಡೀಡ್ ಆದರೂ ಇಟ್ಕೊಳ್ಳಿ, ರಿಜಿಸ್ಟರ್ಡ್ ರೆಂಟ್ ಅಗ್ರಿಮೆಂಟ್ ಆದರೂ ಇಟ್ಕೊಳ್ಳಿ ಅಂತ ಒಂದು ಅವಕಾಶ ಕೊಡ್ತಾ ಇದ್ದಾರೆ. ಈ ಅವಕಾಶ ಎಷ್ಟು ಮಟ್ಟಿಗೆ ಹೆಲ್ಪ್ ಆಗುತ್ತೆ ಇದರಲ್ಲಿ? 1,11,00,000 ಮತದಾರರು ಇದನ್ನೆಲ್ಲ ಕೊಟ್ಬಿಟ್ಟು ಇವಾಗ ಮತ್ತೆ ಸೇರ್ಕೋಬೋದಾ ಅಂತ ಸರ್? ಇದು ನಮ್ಮ ಬರೀ ಆಯೋಗದ ಬಗ್ಗೆ ನೆಗೆಟಿವ್ ಮಾತಾಡ್ಬಿಡಿ ನೀವು. ನೆಗೆಟಿವ್ ಸರ್, ಇಟ್ ಈಸ್ ನಾಟ್ ಎ ನೆಗೆಟಿವ್ ಸರ್. ನಾವು ಆಕ್ಚುಲಿ ವಿತ್ ಡಾಕ್ಯುಮೆಂಟ್ ಫೇಕ್ ಐಡಿಗಳನ್ನ 1,10,250 ಮಹದೇವಪುರದ ಕೊಟ್ವಿ. ಏನ್ ತಗೊಂಡ್ರು ಅಥವಾ ಚಿಲುಮೆ ಹಾಕೊಂಡು ಪ್ರಿಂಟ್ ಹೊಡಿಯೋರು ಅಶ್ವಥ್ ನಾರಾಯಣಕ್ಕೆ ಸಂಬಂಧಪಟ್ಟ ಕಚೇರಿನಲ್ಲಿ ಏನ್ ಆಕ್ಷನ್ ತಗೊಂಡ್ರು? ಇವರು ಮಾಡಿರ್ತಕ್ಕಂಥ ಡೇಟಾನೇ ಸುಳ್ಳು. ನನಗೆ ಬಹಳ ಪರಮಾಶ್ಚರ್ಯ ಆಗಿದ್ದು ಅಂದ್ರೆ ನಮ್ಮ JDS ವಕ್ತಾರರು ಒಳ್ಳೆ ಗಿಣಿಶಾಸ್ತ್ರ ಹೇಳಂಗೆ ಬಹಳ ಅಪ್ರಿಷಿಯೇಟ್ ಮಾಡಿ ಆ ಚುನಾವಣೆ ಬಗ್ಗೆ ಮಾತಾಡ್ತಾ ಇದಾರಲ್ಲ, ಅದೇ ಚುನಾವಣೆಯ ಆಯೋಗದ ವಿರುದ್ಧ ಅಕ್ರಮ ಅಂತ ಹೇಳಿ ಸ್ಟ್ರೈಕ್ ಮಾಡಿ ಪತ್ರಿಕಾಗೋಷ್ಠಿ ಮಾಡಿ ಮತ್ತೆ ಅಮಿತ್ ಶಾ ಅವ್ರ ತನಕ, ಮೋದಿ ಅವ್ರ ತನಕ ಇವತ್ತಿನ ಪ್ರೋಸೆಸ್ ಬಗ್ಗೆ ಹೇಳಿದ್ದು ಹಳೆ ಸರಿಯಾಗಿತ್ತು ಅಂತಲ್ಲ, ಇವತ್ತೇನು ನಡೆದಿದೆ ಅದನ್ನ ಹೇಳಿದ್ರು ಮಹೇಶ್ ಅವರು. ಒಂದು ಮನುಷ್ಯ ಈ ಭೂಮಿ ಮೇಲೆ ಇರಬೇಕು, ಇಲ್ಲ ಅವನು ಯಾವುದೋ ಬೇರೆ ದೇಶಕ್ಕೆ ಹೋಗಿರ್ಬೇಕು, ಅವನು ಕರ್ನಾಟಕದವನಾಗಿ ಏನ್ ಸರ್ ಇದು ಹುಡುಗಾಟನ? 66 ಲಕ್ಷ ಆಯ್ತು ಸರ್. ಇನ್ನೊಂದು ಹೇಳ್ತೀನಿ, ಇವರು ಬಿಜೆಪಿಯೇತರ ರಾಜ್ಯಗಳಿಗೆ ಹೋಗಿ ಈ ರೀತಿಯಾದಂತ ಮತದಾರರ ಪ್ರಜಾಪ್ರಭುತ್ವದ ಹಕ್ಕನ್ನ ಕೊಲೆ ಮಾಡುವಂತ ಕೆಲಸ ಮಾಡ್ತಾ ಇದಾರಲ್ಲ, ಇವ್ರ ಆಳ್ವಿಕೆನಲ್ಲಿ ಇರ್ತಕ್ಕಂಥ ಗುಜರಾತ್ ಆಗ್ಲಿ ಅಥವಾ ರಾಜಸ್ಥಾನ ಆಗ್ಲಿ ಅಥವಾ ಹರಿಯಾಣ ಆಗ್ಲಿ ಅಥವಾ ದೆಹಲಿನಲ್ಲಿ ಯಾಕೆ ಈ ಪ್ರಕ್ರಿಯೆಗಳು ಇಲ್ಲ? ಇವರು ಕೋಟ್ಯಾಂತರ ಮತದಾರರು. ಗುಜರಾತ್ 68 ಲಕ್ಷ ಡಿಲೀಟ್ ಆಯ್ತಲ್ರಿ, ತೆಲಂಗಾಣದಲ್ಲಿ 48 ಲಕ್ಷ ಆಯ್ತು ಸರ್. ಒಂದ್ ನಿಮಿಷ ಸರ್, ಕರ್ನಾಟಕದಲ್ಲಿ ಇದು ಹೆಂಗೆ ಸರ್? 1,11,00,000 ಜನ ಅಂತಂದ್ರೆ ಅದಕ್ಕೊಂದು ಅಂಕೆ ಸಂಖ್ಯೆ ಇದೆ ಸರ್. ನೀವು ಅನುಪಾತದ ವೈಸ್ ಬಂದುಬಿಟ್ರೆ ಬಹುಶಃ ಭಾರತದ ಚುನಾವಣಾ ಚರಿತ್ರೆಯಲ್ಲಿಯೇ ಹೌದು ಕರ್ನಾಟಕದಂತ, ಈಗ ನೀವು UP ಕಂಪೇರ್ ಮಾಡ್ಬಿಟ್ಟು ಕರ್ನಾಟಕ ಕಂಪೇರ್ ಮಾಡ್ಕೊಂಡ್ರೆ ಅಲ್ಲೊಂದು 22 ಕೋಟಿ ಮತದಾರರು ಇದ್ದಾರೆ ಅಂದರೆ ಜನಸಂಖ್ಯೆ ಇದ್ದಾರಲ್ಲಿ. ನಂಬರ್ 1 7 ಕೋಟಿ 7.5 ಕೋಟಿ ಅಂತ ಅಂದ್ಕೊಳ್ಳಿ ನೀವು. 7.5 ಕೋಟಿ, ಅದರಲ್ಲಿ 5.5 ಕೋಟಿ ಮತದಾರರು, ಅದರಲ್ಲಿ ನೀವು 1.25 ಕೋಟಿ ಎಷ್ಟು ಎತ್ತಿಬಿಡ್ತೀರಾ ನೀವು ಅಂದರೆ 22 ಕೋಟಿ 2 ಕೋಟಿ ಚಿಲ್ಲರೆ ಎತ್ತಿದಿರಲ್ಲಿ. ಇಲ್ಲಿ ಇರೋ 7 ಕೋಟಿ ಜನಸಂಖ್ಯೆಗೆ 5.5 ಕೋಟಿ ಮತದಾರರಿಗೆ 20%ಗಿಂತ ಜಾಸ್ತಿ ಮತ ತೆಗೆದುಬಿಟ್ಟಿದ್ದೀರಿ ಅಂದರೆ ದೊಡ್ಡ ಶಾಕ್ ಅಲ್ವಾ? ಅಂದರೆ ಬೇರೆ ಪಕ್ಷದ ಆಳ್ವಿಕೆ ಇದ್ದಾಗ ತುಂಬ ಕಣ್ಣೆಲ್ಲ ರೆಡ್ ಆಗಿಬಿಡ್ತವೆ ನಿಮಗೆ ಅಂತ ನಿಮ್ಮ ಮೈತ್ರಿ ಪಕ್ಷದವರಿಗೆ. ಈಗ ನಾವೇನು ತೆಗಿಯಕ್ಕೆ ಹೋಗಿಲ್ಲ. ನಾವು ಚುನಾವಣಾ ಆಯೋಗನ ತೆಗಿಯಕ್ಕೆ ನಾವು ಒಂದು ಪಕ್ಷ, ಕಾಂಗ್ರೆಸ್ ಪಕ್ಷದ ವಕ್ತಾರರು ತಿಳ್ಕೋಬೇಕು. ಇದೇ ಮುನ್ರತ್ನ ಕಾಂಗ್ರೆಸ್ ಪಕ್ಷದಲ್ಲಿದ್ದಾಗ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಿಂತಿದ್ದಾಗ ಯಾವ ರೀತಿ ID ಕಾರ್ಡ್ ಅನ್ನು ತೆಗೆದುಕೊಂಡು ಗೆದ್ರು ಅಂತ ಹೇಳ್ಬಿಟ್ಟು, ಅದೇ ಬಿಜೆಪಿಯ ಸೋತಂತ ವ್ಯಕ್ತಿ ಕಾಂಗ್ರೆಸ್ನ MLA ಮುನ್ರತ್ನ ಮೇಲೆ ಯಾವ್ಯಾವ ರೀತಿ ಬಿಡುಗಡೆ ಮಾಡಿದ್ರು ವೋಟರ್ ಐಡಿಗಳನ್ನ ದರ್ಶನ್ ಹೇಳಿದ್ರಲ್ವಾ, ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಸೆಕೆಂಡ್ ಒನ್ ಏನು ಅಂತ ಹೇಳಿದ್ರೆ, ದರ್ಶನ್ ಅವ್ರಿಗೆ ಇದೇ ವಾಸಸ್ಥಳ ದೃಢೀಕರಣವನ್ನ ಇವಾಗ ಕೊಡ್ತಾ ಇರೋದು ಚುನಾವಣಾ ಆಯೋಗಕ್ಕೆ ಇದೇ ಕಾಂಗ್ರೆಸ್ ಪಕ್ಷ. ಯಾವ್ದು ಈಗ ಏನ್ ಕೇಂದ್ರ ಬಿಜೆಪಿ ಕೊಡ್ತಾ ಇಲ್ಲ, ಸೆಕೆಂಡ್ ಕೊಡ್ತಾ ಇರೋದೇ ಅವರು. ಮೂರನೇದೇನು ಅಂತ ಹೇಳಿದ್ರೆ, ರಮಕಾಂತ್ಜಿ ಹಳ್ಳಿಗಾಡಿನಲ್ಲಿ ಮಹೇಶ್ ಇವನ್ಗೆ ವೋಟ್ ಹಾಕ್ತಾನೆ ಅಂತ 90% ನಂಬಿಕೆ ಇರ್ತದೆ. ಸಿಟಿಲಿ ಹಂಗಿರೋದಿಲ್ಲ, ಯಾಕಂದ್ರೆ ಸಿಟಿಲಿ 1000 ಜನ ಬರ್ತಾರೆ ಹೋಗ್ತಾರೆ. ಆದ್ರೆ ಹಳ್ಳಿಗಾಡಲ್ಲಿ ಇದಿರೋದ್ರಲ್ಲ, ಇವನು ನನ್ನ ಪಕ್ಷದವನು, ಇವನು ಉಳಿಸ್ಕೋಬೇಕು, ಇವನು ನಾನು ಹೇಳ್ದ ಕೇಳ್ತಾನೆ, ಇವನು ಉಳಿಸ್ಕೋಬೇಕು. ಇಲ್ಲಿ ಏನಂತ ಹೇಳಿದ್ರೆ ಯಾವುದೇ ಸಮಸ್ಯೆಗಳಾಗಿಲ್ಲ. ಆದ್ರೆ ಸಿಟಿಲಿ ಯಾಕೆ ಅಂತ ಹೇಳಿದ್ರೆ ಕಾಂಗ್ರೆಸ್ನವ್ರಿಗೆ ಭಯ.
ಏನಂತ ಹೇಳಿದ್ರೆ ಚುನಾವಣಾ ಆಯೋಗದ ಮೇಲೆ ನಾವು ಚುನಾವಣಾ ಆಯೋಗದ ಮೇಲೆ ಸ್ಟ್ರೈಕ್ ಮಾಡಿದೀವಪ್ಪ, ನಮ್ ಪ್ರಾಬ್ಲಮ್ ಆಗಿದೆ, ಸ್ಟ್ರೈಕ್ ಮಾಡಿದೀವಿ. ಪ್ರಾಬ್ಲಮ್ ಏನಾಗಿದೆ ಅಂತ ಹೇಳಿದ್ರೆ ನಾವು BLAಗಳ ವಿರುದ್ಧವಾಗಿ ಸ್ಟ್ರೈಕ್ ಮಾಡಿದ್ದೀವಿ. ಅಂಥದ್ರಲ್ಲಿ ಈಗ ಕಾಂಗ್ರೆಸ್ನವ್ರಿಗೆ ಯಾಕೆ ಭಯ? ನೀವೇ ವಾಸಸ್ಥಳ ಕೊಡ್ತಾ ಇದ್ದೀರಾ, ನೀವೇ ಅವ್ರ ಕೋಆಪರೇಷನ್ ಮಾಡ್ತಾ ಇದ್ದೀರಾ. ಚುನಾವಣೆಗೆ ಕಾಂಗ್ರೆಸ್ ಅವ್ರದ್ದೇನ್ರಿ ಏನ್ ಪತ್ರ ಕೊಟ್ಟು ನಾನು ಅಕ್ಸೆಪ್ಟ್ ಮಾಡ್ಕೊಳಕ್ ಮನ್ಸು ನನಗಿರ್ಬೇಕಲ್ಲ. DCR ನನ್ನ ಮನೆ ಖಾಲಿ ಇದ್ರು, ಆಬ್ಸೆಂಟ್ ಇದ್ರು, ಸತ್ತೋಗಿದ್ರು ಅಂದ್ರೆ ಏನ್ ಪತ್ರ ಕೊಟ್ಟು ಏನ್ ಯೂಸ್ ಆಯ್ತು? ಇವ್ರು ಹೇಳಿದ್ರಪ್ಪ 2ನೇ ಫ್ಲೋರ್ ಮನೆ ಸ್ವಾಮಿ ಚಿಕ್ಕರ್ ಅನ್ಸ್ಬಿಟ್ಟು ಹೋಗೋರೆ ನನ್ನ ಮನೆಗೆ ಬಂದಿಲ್ಲ ಅಂದ್ರೆ ಏನ್ ಮಾಡೋಣ? ಶಿಕ್ಷಕರು ಯಾರ ಕೈ ಕೆಳಗಡೆ ಇದ್ದಾರೆ, ತಹಸೀಲ್ದಾರ್ ಯಾರ ಕೈ ಕೆಳಗಡೆ ಇದ್ದಾರೆ, ಜಿಲ್ಲಾಧಿಕಾರಿಗಳು ಯಾರ ಕೈ ಕೆಳಗಡೆ ಇದ್ದಾರೆ, ಅವ್ರ ಮಸೀದಿಗೆ ಹೋಗ್ಬಿಟ್ರು, ದರ್ಗಾಗೆ ಹೋಗ್ಬಿಟ್ರು ಅಂತ ಬಾಯ್ ಪಡ್ಕೊಂಡವ್ರು ನೀವೇ. ಅವ್ರು ಹೇಳಿದ್ರು ಟ್ರೈನಿಂಗ್ ಕೊಡ್ತಾ ಇದ್ವಿ ಸ್ವಾಮಿ, ಯಾರು ಫಿಲ್ ಮಾಡಕ್ಕೆ ಬರಲ್ಲ ಅಂತ ಅವ್ರು ಹೇಳಿದ್ರು. ಯಾವ ಟ್ರೈನಿಂಗ್ ಕೊಡ್ತಾ ಇದ್ರು ಅಂತ ನಿಮ್ಮಲ್ಲೇ ತೋರಿಸಿದೀರಾ? ಯಾವ ಟ್ರೈನಿಂಗ್ ಕೊಡ್ತಾ ಇದ್ರು ಅಂತ ಹೇಳಿ. ಇಲ್ಲಿ ಓವರ್ ಆಲ್ ಆಗಿ ಯಾರೆಲ್ಲ ಈ ಪ್ರೊಸೆಸ್ ಅಲ್ಲಿ ಇದ್ರು ಅವ್ರಿಗೆ ಮನಸ್ಫೂರ್ತಿಯ ಕೆಲಸ ಕೆಲವ್ರು ಮಾಡಿರಬಹುದು. ಅನೇಕರು ಹೇಳ್ತಾ ಇದ್ದೀನಿ, ಏನೋ ಒಂದು ಪ್ರೊಸೆಸ್ಸು ನಮ್ಮ ತಲೆಗೆ ಅಂಟಿಸ್ಬಿಟ್ಟಿದ್ದಾರೆ. ಮನೆಗೆ ಹೋಗ್ಬೇಕು ಸರ್, 100 ಮನೆ ಕೊಟ್ಬಿಟ್ಟವ್ರು ಸರ್, ನನಗೆ 150 ಮನೆ ಕೊಡ್ಬೇಕು ಸರ್ ಅಲ್ಲೇ ನಿಮ್ಮ ಮನೆ ಹತ್ರ ರಮೇಶ್ ಇದಾರಲ್ಲ ಸರ್, ಅವ್ರ ಮನೆಗೆ ಎಲ್ಲ ಫಾರ್ಮ್ ಕೊಟ್ಬಿಡಿ ಸರ್, ಸಾಯಂಕಾಲ ಬರ್ತಾ ಹಂಗೆ ತಗೊಂಡೋಗ್ಬಿಡ್ತೀನಿ ಅಂತ ಎಷ್ಟು ಮನೆಗಳಲ್ಲಿ ಹೇಳಿಲ್ಲ. ತುಂಬಾ ಬೇಜವಾಬ್ದಾರಿ ಕೆಲಸ ಆಗಿದೆ ಗ್ರೌಂಡ್. BL ಏನು ಸೇರ್ಸಿ ಹೇಳ್ತಾ ಇದ್ದೀನಿ ನಾನು, ಇಲ್ಲಿ ಯಾವ ಪಾರ್ಟಿ ಆದ್ರೂ ಅಷ್ಟೇನೆ, ಯಾರೇನು ಫುಲ್ ಹೋಲ್ ಆಟ ಕೆಲಸ ಮಾಡಿದ್ರೆ ಅನಿಸ್ತಿಲ್ಲ ನನಗೆ. ಈ ಪ್ರಾಸೆಸ್ ಅಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು, ಚುನಾವಣಾ ಆಯೋಗ, ಜನರು, ಅಧಿಕಾರಿಗಳು ಎಲ್ಲರೂ there was a responsibility. Kind of apathy too. Correct. There was a responsibility and there was apathy also. And ಕೆಲವೊಂದು ಸರ್ತಿ BJP JDS ವಕ್ತಾರಗಳು ಈ CEO ಎಲೆಕ್ಷನ್ ಕಮಿಷನ್ ವಕ್ತಾರರ ತರ ಮಾತಾಡಕ್ಕೆ ಶುರು ಮಾಡಿದ ತಕ್ಷಣ ಚುನಾವಣೆ ಆಯೋಗ ಒಂದು ಸ್ವಾಯತ್ತ ಸಂಸ್ಥೆ ಹೌದಾ ಅನ್ನೋ ಒಂದು ಪ್ರಶ್ನೆ ಬರಕ್ ಶುರು ಆಗುತ್ತೆ. ದಯವಿಟ್ಟು ಆಯೋಗನ ವಹಿಸ್ಕೊಂಡು ಮಾತಾಡ್ಬೇಡಿ, ಪಕ್ಷವಾಗಿ ಮಾತಾಡಿ ತೊಂದರೆ ಎರಡು ಪ್ರಶ್ನೆ ಮುಂದೇನು ಅಂತ ನೀವು ಕೇಳಿದ್ರಿ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ದಿಸ್ ರೆಪ್ರೆಸೆಂಟೇಷನ್ ನಾವು ಎಲೆಕ್ಷನ್ ಕಮಿಷನ್ಗೂ ಕೊಟ್ಟಿದ್ದೀವಿ. ಕರ್ನಾಟಕದಲ್ಲಿ ಇನ್ನೊಂದು ದೊಡ್ಡ ಸಮಸ್ಯೆ ಏನಂದ್ರೆ ಮದುವೆಯಾದ ಮಹಿಳೆಯರು ಅವರ ಮೊದಲನೇ ಹೆಸರು ಸರ್ನೇಮ್ ಎರಡು ಚೇಂಜ್ ಆಗಿಬಿಡುತ್ತೆ. ನೀವು ನಾಳೆ ಅದನ್ನ ಮ್ಯಾಪಿಂಗ್ ಮಾಡಿ ಡಿಜಿಟಲ್ ಅಲ್ಲಿ ನೀವು ಮ್ಯಾಚ್ ಆಗ್ತಿಲ್ಲ ಅಂತ ಹೇಳಿ ನೀವು ಕೊಟ್ರೆ, ಈಗ 1 ಕೋಟಿ ಹೋಗಿದೆ ಆ ಲೆಕ್ಕ, ಅದೊಂದು 20% ಓಟ್ ಇದೆ 18ರಿಂದ 45 ವರ್ಷದ ಮಹಿಳೆಯರು, ಅದು 1 ಕೋಟಿನೇ. 20% ಆಫ್ ದಿಸ್ 5 crore ವೋಟರ್ಸ್. ಆ 1 ಕೋಟಿ ಜನರಿಗೂ ನೀವು ಎಡಿಷನಲ್ ಕೆಲಸ ಕೊಡ್ತಾ ಇದ್ದೀರಾ. ಅದಕ್ಕೆ ಸಬೂಬು ಆ ಚುನಾವಣೆ ಆಯೋಗ ಹೇಳ್ತಾ ಇದೆ, ಇಲ್ಲ ತೊಂದರೆ ಇಲ್ಲ, ಅವ್ರೊಂದು ಡಾಕ್ಯುಮೆಂಟ್ ಕೊಡ್ಲಿ, ಅದಕ್ಕೆ ನಾವು ಬರೀ ನೋಟಿಸ್ ಕೊಡ್ತಾ ಇದೀವಿ ಅಂತ. ಸ್ವಾಮಿ, ಅವ್ರು ನೋಟಿಸ್ ಡಾಕ್ಯುಮೆಂಟ್ ಕೊಟ್ಟೆ ಅವ್ರ ಹೆಸರನ್ನ ಚೇಂಜ್ ಮಾಡಿಸ್ಕೊಂಡಿದ್ದಾರೆ ಆಲ್ರೆಡಿ. ನೀವು ಮತ್ತೆ ಅವ್ರಿಗೆ ಆ ಕೆಲಸಕ್ಕೆ ಹಚ್ಚಬೇಡಿ. ನಂಬರ್ 1. ನಂಬರ್ 2, ಫಾರ್ಮ್ 6 ಅವೈಲೇಬಲ್ ಇದೆ, ನೀವೇನು ವೋಟರಿಂದ ಹೋಗಲ್ಲ, ಮಾಡ್ಕೊಳ್ಳಿ ಅಂತ. ವಾಯ್, ಯಾಕೆ ಈ ಡಬಲ್ ಪ್ರೊಸೆಸ್ ಆಗಬೇಕು? ಸೊ ಈಗ ಅಡ್ಮಿನಿಸ್ಟ್ರೇಟಿವ್ ಲ್ಯಾಬ್ಸ್ ಇಂದ ಎನ್ಯುಮರೇಷನ್ ಫಾರ್ಮ್ ನನಗೆ ಬಂದಿಲ್ಲ ಅಂತ ಅಂದ್ರೆ ವಾಪಸ್ ಡ್ರಾಫ್ಟ್ ಅಲ್ಲಿ ಆಡ್ ಮಾಡಕ್ಕೆ ಪ್ರೊವಿಷನ್ ಇಲ್ಲ ಅಂತಾರೆ. ನಾವು ಇವತ್ತು ರಿಕ್ವೆಸ್ಟ್ ಮಾಡಿದ್ವಿ, ಆ ಪ್ರೊವಿಷನ್ ಮಾಡಿ. ತಪ್ಪು ನಂದಲ್ಲ. ಎನ್ಯುಮರೇಷನ್ ಫಾರ್ಮ್ ನಾನು ಕೊಟ್ಟಿಲ್ಲ ಅಂದ್ರೆ ನನ್ನ ತಪ್ಪು, ಫಾರ್ಮೇ ನನಗೆ ಬಂದಿಲ್ಲ ಅಂತ ಅಂದ್ರೆ ನನ್ನ ತಪ್ಪಲ್ಲ. Why should I have to go through that ಬಸವರಾಜ್ ಸರ್ ನಾನು ಮತಾಯ್ ಸರ್ ಒಂದು ಲಾಸ್ಟ್ ಕ್ವಶನ್ ಚಿಕ್ಕದಾಗಿ ಆನ್ಸರ್ ಮಾಡ್ಬಿಡಿ ಬಸವರಾಜ್ ಸರ್. ಈಗ ಅಂದ್ರೆ ಮತಾಯ್ ಸರ್ ಇಲ್ಲಿ ಏನಂದ್ರೆ ಇಡೀ ಪಾಯಿಂಟ್ ಅಲ್ಲಿ ಸರ್, ಈಗ ಮತ್ತೆ ಒಂದು ಸರ್ಕಸ್ ಇದೆ ಸರ್, ಇಲ್ಲಿ 6 ಡಾಕ್ಯುಮೆಂಟ್ ಅನ್ನು ಕೊಟ್ಬಿಟ್ರೆ ನಾವು ಸೇರಿಸ್ಬಿಡ್ತೀವಿ ಅದರಲ್ಲಿ ಅಂತ ಹೇಳಿ. ಈ 6ಕ್ಕೂ ಇದೇ ಕತೆ ಮಾಡ್ಬೋದಲ್ಲ? ಕೊಟ್ಟವರೇ ಇಷ್ಟು ಜನ, ಬಂದಿದ್ದವರೇ ಇಷ್ಟು ಜನ, ಅದಕ್ಕೂ ನನ್ನ ಹತ್ರ ಉತ್ತರ ಇಲ್ವಲ್ಲ. ಅವ್ರು ಹೋಗಿದ್ರಾ, ಹೋಗಿರ್ಲಿಲ್ವಾ, ಕೊಟ್ಟಿದ್ರಾ? ಎಕ್ಸಾಕ್ಟ್ಲಿ ಕೊಡ್ಲಿಲ್ಲ ಅಂತಾರೆ, ಮುಗೀತು. ಹೇಗೆ ಎನ್ಯುಮರೇಷನ್ ಈಗ ಯಾವುದೇ ಒಂದು ಇದಕ್ಕೆ ನಿಮಗೆ ಒನ್ ಸೈಡೆಡ್ ಆಗಿ ದಾಖಲೆಗಳನ್ನ ಅವರು ಸೃಷ್ಟಿ ಮಾಡಿಕೊಂಡು ಚೀಫ್ ಎಲೆಕ್ಷನ್ ಕಮಿಷನರ್ಗೆ ಆ ದಾಖಲೆಗಳನ್ನ ಒದಗಿಸಿ ಅವರೊಂದು ಪತ್ರಿಕಾಗೋಷ್ಠಿಯಲ್ಲಿ ಇಷ್ಟು ಜನರು ತೆಗೆದಿದ್ದೇವೆ ಅಂತ ಹೇಳೋದು, ಇಟ್ಸ್ ಆಲ್ ಒನ್ ಸೈಡೆಡ್ ಆಗ್ತದೆ. ನಿಮಗೆ ಯಾವಾಗ ಮತದಾರರಿಗೆ ಒಂದು ದಾಖಲೆಯನ್ನ ಇವರು ಕೊಡುದಿಲ್ವೋ, ಯಾವಾಗ ಮತದಾರರಿಗೆ ಒಂದು ದಾಖಲೆಯನ್ನು ಇವರು ಪೂರಕವಾಗಿ ಕೊಟ್ಟಿದ್ರೆ ಮತದಾರ ಅದನ್ನು, ಈಗ ನನ್ನ ಹೆಸರು ನೆಕ್ಸ್ಟ್ ಈಗ ರಿವಿಷನ್ ನಂತರ ನನ್ನ ಹೆಸರು ಇಲ್ಲ ಅಂತ ಇದ್ರೆ, ನನಗೆ ಈಗಾಗಲೇ ಒಂದು ದಾಖಲೆಯನ್ನು ಅವರು ಕೊಟ್ಟಿದ್ರೆ, ಎನ್ಯುಮರೇಷನ್ ಫಾರ್ಮ್ ಇರ್ಬೋದು, ಇನ್ನು ಅಥವಾ ಎಲೆಕ್ಷನ್ BLAಗಳಿಂದ ಯಾವುದೇ ಒಂದು ದಾಖಲೆ ಅಥವಾ ದಾಖಲೆ ಹೊರತು ಇದ್ರು ಕೂಡ ನಾವು ಕ್ವಶನ್ ಮಾಡಬಹುದು. ಇದು ಇಲ್ಲದೆ ಇರುವುದರಿಂದ ಇದು ಪ್ರಶ್ನಾರ್ಹ ಚಿಹ್ನೆಯಾಗಿದೆ. ಇವರು ಮಾಡುವಂತ ಈ ಪ್ರಕ್ರಿಯೆ ಇದು ಖಂಡಿತವಾಗಿ ಫುಲ್ ಪ್ರೂಫ್ ಅಲ್ಲ ಅಂತ ನಾವು ಭಾವಿಸಬೇಕಾಗಿದೆ. ಇಟ್ ಇಸ್ ಒನ್ ಸೈಡೆಡ್ ಆಕ್ಟ್ ಆಗ್ತದೆ. ಆದ್ರಿಂದ ಚುನಾವಣಾ ಆಯೋಗ ಇದರ ಬಗ್ಗೆ ಎಲ್ಲಾ ಸೇಫ್ಟಿ ಮೆಷರ್ಗಳನ್ನು ತಗೊಂಡು ಡ್ರಾಫ್ಟ್ ರೋಲ್ ಅಲ್ಲಿ ಇವರ ಹೆಸರನ್ನು ಸೇರ್ಪಡೆಗೊಳಿಸಲಿಕ್ಕೆ ವಿದೌಟ್ ಮಚ್ ಡಿಫಿಕಲ್ಟಿ ಒಂದು ಅವಕಾಶವನ್ನು ಮಾಡಬೇಕು ಅಂತ ಹೇಳೋದು ನನ್ನೊಂದು ಫೀಲ್. ಫೈನ್, ಥ್ಯಾಂಕ್ ಯು ಮತಾಯ್ ಸರ್, ಥ್ಯಾಂಕ್ ಯು ದರ್ಶನ್, ಥ್ಯಾಂಕ್ ಯು ಮಹೇಶ್ ಗೌಡ್ರೆ, ಥ್ಯಾಂಕ್ ಯು ಬಸವರಾಜ್ ಧಾರವಾಡ ಅವರು. ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ರಿ. ಒಂದು ಗಂಭೀರ ವಿಚಾರ ಇದು. ಒಂದೇ ಒಂದು ಅಕ್ನಾಲೆಡ್ಜ್ಮೆಂಟನ್ನು ಚುನಾವಣಾ ಆಯೋಗ ಮತದಾರರಿಗೆ ಕೊಟ್ಟುಬಿಟ್ಟಿದ್ದಿದ್ರೆ ಆಗ ಅವರು ಕೂಡ ತುಂಬ ರೆಸ್ಪಾನ್ಸಿಬಲ್ ಕೆಲಸ ಮಾಡಬೇಕಾಗಿತ್ತೇನೋ. ಇಲ್ಲದೇ ಇದ್ದರೆ ಕೊಟ್ವಿ, ಅವ್ನು ಬಂದಿಲ್ಲ, ಅವ್ನು ಬದುಕಿಲ್ಲ, ಅವ್ನು ಮನೇಲಿಲ್ಲ, ಅವ್ನು ಜಾಗ ಚೇಂಜ್ ಮಾಡಿಬಿಟ್ಟಿದ್ದಾನೆ, ಅವನೇ ಬೇಜವಾಬ್ದಾರ ಇದ್ದಾನೆ, ಅವನು ಬೇಕಿದ್ರೆ ಅವ್ನು ಬರ್ತಿದ್ದ. ಏನು ಸರ್, ಒಂದು ಡಾಕ್ಯುಮೆಂಟ್ ಇಟ್ಕೊಂಡು ಬರೋಕ್ಕಾಗಲ್ವಾ? ಏನು ಇಂಡಿಯಾದಲ್ಲಿ ವಾಸ ಮಾಡ್ತಾ ಇದ್ದಾನೆ ಇಲ್ವಾ? ಏನೋ ಒಂದು ಆಧಾರ್ ಕಾರ್ಡ್ ಗತಿ ಇಲ್ವಾ ಅವನ ಹತ್ರ? ಪಾಸ್ಪೋರ್ಟ್ ಇಲ್ವಾ ಅವನ ಹತ್ರ? ಗ್ಯಾಸ್ ಬಿಲ್ ಇಲ್ವಾ ಸರ್ ಅವನ ಬಳಿಯಲ್ಲಿ? ಇದನ್ನು ಬ್ಲೇಮ್ ಮಾಡೋದು ಬಹಳ ಈಸಿ.
ಚುನಾವಣಾ ಆಯೋಗ ನಾನು ನಿನ್ನ ಮನೆಗೆ ಬಂದಿರುತ್ತೇನೆ, ಆ ಸಮಯದಲ್ಲಿ ನೀನು ಇದ್ದಿರುವುದಿಲ್ಲ ಅಂತ ಹೇಳಲಿಕ್ಕೆ ಒಂದು ಅಕ್ನಾಲಜ್ಮೆಂಟ್ ಕೊಟ್ಟಿದೆಯಾ, ಒಂದು ವಿಡಿಯೋ ಇಟ್ಕೊಂಡಿದೆಯಾ? ಅದು ಇದ್ರ ಬಗ್ಗೆ ಗಮನ ಹರಿಸಿ, ಅಕಸ್ಮಾತ್ ತಪ್ಪುಗಳಿಲ್ಲಾಗಿದ್ದರೆ, ದೊಡ್ಡ ಮಟ್ಟದಲ್ಲಾಗಿದ್ದರೆ ಅದನ್ನು ಬಗೆಹರಿಸುವ ಕಡೆಗೆ ಒಬ್ಬ ಮತದಾರನಿಗೆ ಅನ್ಯಾಯ ಆದರೂ ನ್ಯಾಯವೇ ಅದು ಬಗೆಹರಿಸಲಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.